It's a privilege for Sir to be in our midst this morning time. And ಸಭೆಗೆ ಅವರು ಓದಿರೋದು ಮತ್ತು ಅವ್ರು ಯಾವ ರೀತಿಯಾಗಿರೋದು ಅಂತ ನನಗೆ ಅವರಿಗೆ ಅದು ಇಷ್ಟ ಅಲ್ಲ ಹೇಳೋದಕ್ಕೆ, ಬಟ್ ಸ್ಟಿಲ್ ನಾನು ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಾಯಿದೆ. ಅದಕ್ಕೆ ಹೇಳ್ತೀನಿ, ಅವ್ರು ತೊಗೊಂಡಿರೋದು 1 ಡಿಗ್ರಿ ಅಲ್ಲ 2 ಡಿಗ್ರಿ ಅಲ್ಲ, ಅವ್ರು BD ಮಾಡಿದ್ದಾರೆ ಯೂನಿಯನ್ ಬೈಬಲ್ ಕಾಲೇಜ್ ಪುಣೆದಲ್ಲಿ. ಅದಾದಮೇಲೆ ಅವರು MA ಮಾಡಿದ್ದಾರೆ, ಅದಾದಮೇಲೆ ಅವರು MPhil ಮಾಡಿದ್ದಾರೆ, ಅದೆಲ್ಲ ಆದಮೇಲೆ MTH ಮಾಡಿದ್ದಾರೆ. MTH ಸಾಲದು ಅಂತ ಅವರು PhD ಮಾಡಿದ್ದಾರೆ ರಿಲಿಜನ್ ಮತ್ತು ಫಿಲಾಸಫಿನಲ್ಲಿ. ನನಗೆ ಒಂದು ಸಂತೋಷ ಅಂತ, ಮತ್ತು ಇವಾಗ ಅವರು ಒಂದು ದೊಡ್ಡ ಆರ್ಗನೈಸೇಷನ್ ನ್ಯೂ ಲೈಫ್ ಬೈಬಲ್ ಕಾಲೇಜ್ ಅಂತ ಬೆಂಗಳೂರಿನಲ್ಲಿ ಹೆಸರುವಾಸಿ ಇರುವಂಥ ಒಂದು ಬೈಬಲ್ ಕಾಲೇಜಲ್ಲಿ ಚೇರ್ಮನ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಅವರು ದೈವಶಾಸ್ತ್ರದ ಬಗ್ಗೆ ಅವರು ಹೇಳ್ಕೊಡ್ತಾರೆ, ಕ್ರಿಶ್ಚಿಯನ್ ಎಥಿಕ್ಸ್ ಬಗ್ಗೆ ಅವರು ಹೇಳ್ಕೊಡ್ತಾರೆ, ಅನೇಕ ತರಬೇತಿಗಳನ್ನ ಅವರು ಮಾಡೋರಾಗಿದ್ದಾರೆ. ಕಳೆದ ನಿನ್ನೆ ಬೆಳಗಿನಿಂದ ಇವತ್ತಿನ ಬೆಳಗಿನವರೆಗೂ ನಾವು ನೋಡಿರೋದು ಅಂತ ಹೇಳಿದ್ರೆ, ಅದು ಒಂಥರ ತುಂಬಿದ ಕೊಡ, ದ ಪಾಟ್ ವಿಚ್ ಇಸ್ ಫುಲ್ ಆಫ್ ವಾಟರ್. ದ ಎಂಟಿ ವೆಸಲ್ ಮೇಕ್ಸ್ ನಾಯ್ಸ್ ಅಂತ ಹೇಳ್ತಾರೆ, ಬಟ್ ನಿಜವಾಗ್ಲೂ ಹೇಳ್ತೇನೆ, ಸಚ್ ಡೌನ್ ಟು ಅರ್ತ್ ಪರ್ಸನ್. ನೆನೆ ನಮ್ಮ ಮನೆಯಲ್ಲಿರೋ ಮಕ್ಕಳೆಲ್ಲ ಹೇಳ್ತಾರೆ, ಸರ್ ಇಷ್ಟೆಲ್ಲ ಓದಿದರೆ ಸಚ್ ಸಿಂಪಲ್ ಪರ್ಸನ್ ಆಗಿದ್ದಾರೆ ಅಂತ. ಆಗ ನಾನು ಹೇಳಿದೆ, ದಟ್ ಈಸ್ ದ ಕ್ವಾಲಿಟಿ ಆಫ್ ದ ಸರ್ವೆಂಟ್ ಆಫ್ ಗಾಡ್. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ಸ್ ಅ ಪ್ರಿವಿಲೇಜ್ ಸರ್ ಫಾರ್ ಯು ಟು ಬಿ ಇನ್ ಅವರ್ ಮಿಡ್ಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ accepting the invitation, and I kindly request you please come on the dais and share the word of God to us. ಚಪ್ಪಾಳೆ ತಟ್ಟುತ್ತಾ ನಾವು ಸ್ವಾಗತಿಸೋಣ ಈ ಬೆಳಗಿನ ಸಮಯದಲ್ಲಿ. ನನಗೆ ಬಹಳ ಸಂತೋಷ ಈ ಸಮಯದಲ್ಲಿ ಇಲ್ಲಿರೋದಕ್ಕೆ. Praise the Lord. Praise the Lord. This is the will of God that I could come here to be there and be with you here from yesterday. ಇದು ದೇವರ ಚಿತ್ತ ಆಗಿದೆ, ನಿಮ್ಮೊಟ್ಟಿಗೆ ನಾನು ನಿನ್ನೆಯಿಂದನೂ ಬೀದರ್ ಪಟ್ಟಣದಲ್ಲಿ ಇರುವುದಕ್ಕಾಗಿ. And this is my first time to be there. ಇದು ನನ್ನ ಮೊದಲನೆಯ ಬಾರಿ ನಾನು ಬೀದರ್ಗೆ ಬರ್ತಾ ಇರೋದು. And I consider that this is the will of God. ನಾನು ಇದನ್ನ ಪೂರ್ಣವಾಗಿ ನಂಬುತ್ತೇನೆ, ಇದು ದೇವರ ಚಿತ್ತವಾಗಿದೆ ಎಂದು. I had a small travel challenges. ನೆನ್ನೆ ಪ್ರಯಾಣದಲ್ಲಿ ನನಗೊಂದು ಸವಾಲೇ ಆಯಿತು, ಬರ್ತೀನೋ ಇಲ್ವೋ ಅಂತ ರೀತಿಯಾಗಿತ್ತೆ. But God brought me safely to this place. ಆದರೆ ದೇವರು ನನ್ನ ಸುರಕ್ಷಿತವಾಗಿ ಈ ಪಟ್ಟಣಕ್ಕೆ ನನ್ನ ಕರ್ಕೊಂಡು ಬಂದ್ರು. Not only the place is first to me, also Pastor Noah, Sister Babita, they are all first time I am seeing them. ನಾನು ಈ ಸ್ಥಳ ಮಾತ್ರ ನನಗೆ ಹೊಸದಲ್ಲ, ಸೇವಕರ ಕುಟುಂಬವೂ ಸಹ ನಾನು ಹೊಸದಾಗಿ ನಾನು ನೆನ್ನೆನೇ ಅವ್ರನ್ನ ಭೇಟಿ ಮಾಡಿದ್ದು. Though they are from Bangalore, but they have the call for ministry in Bidar. ಅವರು ಬೆಂಗಳೂರು ಪಟ್ಟಣದವರಾಗಿದ್ರು ಸಹ ದೇವರ ಕರೆ ಅವರಿಗೆ ಬೀದರ್ ಪಟ್ಟಣದಲ್ಲಿತ್ತು. So it's been quite long time that they are serving the Lord, and today is the 7th anniversary. 6 years have been completed. ಈ ಸೇವೆಯನ್ನು ಇಲ್ಲಿ ಪ್ರಾರಂಭ ಮಾಡಿ 6 ವರ್ಷಗಳ ಕಳೆದು 7ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ತಿಂಗಳಲ್ಲಿ. So I praise God that God has been using them as a family for the play people and the place here and for the glory of God. ದೇವರ ನಾಮದ ಮಹಿಮೆಗಾಗಿ ದೇವರ ತನ್ನ ಸೇವಕರ ಕುಟುಂಬವನ್ನ ಈ ಪಟ್ಟಣದಲ್ಲಿ ಉಪಯೋಗಿಸಿಕೊಳ್ತಾ ಇರೋದಕ್ಕಾಗಿ ನಾನು ಸಂತೋಷವುಳ್ಳವನಾಗಿದ್ದೇನೆ. It's not the place that we are looking for, but we are only looking for the people. ನಾವು ಯಾವುದೋ ಒಂದು ಸ್ಥಳವನ್ನು ಎದುರು ನೋಡೋರಲ್ಲ, ನಾವು ವ್ಯಕ್ತಿಗಳನ್ನು ಎದುರು ನೋಡೋರಾಗಿರ್ತೇವೆ. But we need to imitate the Lord Jesus Christ. ಆದ್ರೆ ನಾವು ಯಾವಾಗ್ಲೂ ಯೇಸುವಿನನ್ನ ಅನುಸರಿಸುವರಾಗಿರ್ಬೇಕು, ಅನ್ವಯಿಸುವರಾಗಿರ್ಬೇಕು. Jesus did not think about the places. ಯೇಸು ಸ್ವಾಮಿ ಯಾವುದೋ ಒಂದು ಸ್ಥಳದ ಬಗ್ಗೆ ಅವನಿಗೆ ಅಷ್ಟು ಚಿಂತೆ ಇರಲಿಲ್ಲ. Jesus was always concerned about the people. ಯೇಸು ಸ್ವಾಮಿಗೆ ಯಾವಾಗ್ಲೂ ಜನಗಳ ಬಗ್ಗೆ ಕಾಳಜಿ ಉಳ್ಳವರಾಗಿದ್ರು. So the place is immaterial, that doesn't have a life. ಸ್ಥಳಕ್ಕೆ ಯಾವ ಜೀವ ಇಲ್ಲ, but the people, they have the life. ಆದ್ರೆ ಜನಗಳೊಳಗಡೆ ಜೀವ ಇದೆ. So we understand from the life of Jesus ಯೇಸುವಿನ ಜೀವನದಲ್ಲಿ ನಾವು ಕಲ್ತಿರೋದು, and the ministry that he did, wherever he went, he did the ministry that is belong to God.
ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲವೂ ತಂದೆಯಾದ ದೇವರ ಚಿತ್ತ ಏನಿತ್ತು, ಆತನ ಕೆಲಸವೇನಿತ್ತು, ಅದನ್ನ ಮಾತ್ರನೇ ಆತನು ಮಾಡಿದ್ರು. And one time, the disciples were with Jesus. They climbed on the mountain and they were so much pleased about the place. ಒಂದು ದಿನ ಯೇಸು ಸ್ವಾಮಿ ಒಟ್ಟಿಗೆ ಆತನ ಶಿಷ್ಯಂದಿರು ಒಂದು ಬೆಟ್ಟವನ್ನು ಹತ್ತಿದರು. ಬೆಟ್ಟವನ್ನು ಹತ್ತಿದ ಮೇಲೆ ಆ ಬೆಟ್ಟವು ಬಹಳ ರಮ್ಯವಾಗಿತ್ತು, ಚೆನ್ನಾಗಿತ್ತು. ಅದ್ರಲ್ಲಿ ಬಹಳ ಸಂತೋಷ ಪಟ್ಟರು ಆ ಸ್ಥಳವನ್ನ ನೋಡಿ. So Peter was telling to Jesus, can we build something here and stay here? ಆಗ ಪೇತ್ರ ಯೇಸು ಸ್ವಾಮಿ ನೋಡಿ ಹೇಳ್ತಾರೆ, ಈ ಸ್ಥಳ ತುಂಬಾ ಚೆನ್ನಾಗಿದೆ, ಇಲ್ಲೊಂದು ಗೂಡಾರ ಕಟ್ಕೊಂಡು ನಾವ್ ಇಲ್ಲಿ ವಾಸ ಮಾಡ್ಬೋದಾ ಅಂತ ಕೇಳ್ತಾನೆ. But Jesus rebuked Peter. ಆದ್ರೆ ಯೇಸು ಪೇತ್ರನ ಗದರಿಸಿದ್ರು. Don't go with the places. ನೀನು ಸ್ಥಳದ ವಿಷಯದ ಬಗ್ಗೆ ನೀನು ಚಿಂತೆ ಉಳ್ಳವನಾಗಿರಬೇಡ. You should go for the people. ನೀನು ಜನಕ್ಕಾಗಿ ನೀನು ಹೋಗ್ಬೇಕು ನೀನು. So this is the appreciation that I give it to Pastor Noah and Sister Papita and the family, that though they are from the metropolitan city Bangalore, they sacrificed many things and come to this place because of you. ನಿಮಗಾಗಿ ಅವರೆಲ್ಲವನ್ನ ಬಿಟ್ಟು ದೇವರ ಕರೆಗೆ ಹೋಗೊಟ್ಟು ಈ ಸ್ಥಳಕ್ಕೆ ಬಂದಿದ್ದಕ್ಕೆ ನಾನು ಈ ಕುಟುಂಬವನ್ನ ಪ್ರಶಂಸಿಸುತ್ತೇನೆ. I praise God that a lot of sacrifices they are doing. There may be some different challenges in their life, but still they are very stable and doing God's ministry and bringing people to God. ಅನೇಕ ಸವಾಲುಗಳನ್ನ ಅವ್ರು ಎದುರಿಸಿದ್ರು, ಅನೇಕ ಸಮಸ್ಯೆಗಳು ಬಂದ್ರು ಸಹ ಇದರ ನಡುವೆಯೂ ಸಹ ಎದ್ರ ಬಗ್ಗೆನೂ ಚಿಂತೆ ಮಾಡದೆ ದೃಢವಾಗಿ ಕುಟುಂಬವಾಗಿ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು. So this is the attitude that we all have to develop in our life. We should be for the people. ಇದೇ ರೀತಿಯಾಗಿರುವಂತ ಸ್ವಭಾವ ನಮ್ಮಲ್ಲೂ ಸಹ ಇರಬೇಕು. ನಾವು ಸಹ ಜನರಿಗಾಗಿ ಜನರ ಮಧ್ಯದಲ್ಲಿ ಸೇವೆಯನ್ನು ಮಾಡೋರ ಆಸಕ್ತಿ ನಮ್ಮಲ್ಲೂ ಉಂಟಾಗಬೇಕು. Not the places and the material things, the luxury things. No, those are not the life. ಈ ಸ್ಥಳ ಅಲ್ಲ, ಬೇರೆ ಸ್ಥಳ ಬೇಕು, ಅಲ್ಲಿಗೆ ಹೋಗ್ಬೇಕು, ಅದಲ್ಲ. ಅದೆಲ್ಲ ಜಾಗದಲ್ಲಿ ಯಾವುದು ಜೀವ ಇಲ್ಲ. All those things will disappear. ನಾವು ಕಾಣುವಂತ ದೃಶ್ಯಗಳೆಲ್ಲ ಒಂದು ದಿನ ಅದು ಕಾಣದೇ ಆಗಿ ಹೋಗುತ್ತೆ. As the word of God says in 1 John chapter 2 verse 17, those who do the will of God will live forever. ಒಂದು ಯೋಹಾನ 2ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ದೇವರ ಚಿತ್ತವನ್ನ ಮಾಡುವವನು ಎಂದೆಂದಿಗೂ ಆತನು ಜೀವಿಸುತ್ತಾನೆಂದು. And it gives a very clear warning to us that we should not love the world and the desires of the world. ಅದೇ ವಾಕ್ಯ ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ. ಲೋಕವನ್ನಾಗಲಿ ಲೋಕದಲ್ಲಿರುವಗಳಾಗಲಿ ನೀವು ಆಶಿಸಬಾರದು. We should always love to do the will of God. ನಾವು ಯಾವಾಗಲೂ ದೇವರ ಚಿತ್ತವನ್ನ ಮಾಡೋದನ್ನೇ ನಾವು ಬಯಸುವರಾಗಿರ್ಬೇಕು. What is the will of God? ದೇವರ ಚಿತ್ತ ಅಂದ್ರೆ ಏನು? The will of God is to save the people from sin. ದೇವರ ಚಿತ್ತ ಅಂದ್ರೆ ಒಂದು ಮನುಷ್ಯನನ್ನ ಪಾಪದಿಂದ ಅವನ ನಾವು ಬಿಡಿಸೋದೇ ದೇವರ ಚಿತ್ತವಾಗಿರುತ್ತೆ. Make the people to love God, not the world. ಲೋಕವನ್ನಲ್ಲ, ಜನಗಳು ದೇವರನ್ನ ಪ್ರೀತಿಸೋದು, ಆ ರೀತಿಯಾಗಿ ಉತ್ತೇಜನ ಮಾಡೋದು ದೇವರ ಚಿತ್ತವಾಗಿರುತ್ತೆ. We know the past history of the different great people in the world. ನಾವು ಲೋಕದಲ್ಲಿ ಪ್ರಖ್ಯಾತಿ ಹೊಂದಿರುವಂತ ಅನೇಕ ಜನಗಳು ನಮ್ಗೆ ಗೊತ್ತಿದೆ. We understand Alexander the Great, who lived for many years, and we see that he captured almost all the places in the world. ಲೋಕದ ಅನೇಕ ಭಾಗಗಳನ್ನ ಗೆದ್ದಂತ ಅಲೆಕ್ಸಾಂಡರ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. But how he became great? ಯಾವ ರೀತಿಯಾಗಿ ಮಹಾನ್ ವ್ಯಕ್ತಿ ಆದ ಅವನು? It is not because he captured the place, but he said 3 messages to us. ಏನೋ ಅರ್ಧ ಲೋಕವನ್ನು ಅವನು ಸಂಪಾದನೆ ಮಾಡಿದ, ಅದರಿಂದ ಆತನು ಮಹಾನ್ ವ್ಯಕ್ತಿ ಆಗ್ಲಿಲ್ಲ. ಅವನು ಕೊನೆಯದಾಗಿ ಹೇಳಿದಂತ 3 ವಾಕ್ಯಗಳು ಅವನನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡಿತು. That made him to be great in this world. ಆ ಮಾತುಗಳು ಈ ಲೋಕದಲ್ಲಿ ಅವನ ಪ್ರಸಿದ್ಧವುಳ್ಳವನಾಗಿ ಮಾಡಿತು. He understood that the life in the world is not with the material things. ಅವನಿಗೆ ಒಂದು ಗೊತ್ತಿತ್ತು, ಈ ಲೋಕದಲ್ಲಿ ಕಾಣುವಂತ ವಸ್ತುಗಳು ಯಾವುದು ಶಾಶ್ವತ ಅಲ್ಲ ಅಂತ ಆತನು ಹೇಳಿದ. Though he captured many places and all the gold and silver and everything he captured. ಎಲ್ಲ ಲೋಕದಲ್ಲಿರುವಂತ ಬೆಳ್ಳಿ ಬಂಗಾರ ಆಭರಣಗಳನ್ನ ಅವನು ಸ್ವಾಧೀನ ಮಾಡಿಕೊಂಡ. He gave finally 3 messages to those people. ಕೊನೆಯದಾಗಿ 3 ಸಂದೇಶವನ್ನ ಜನಗಳಿಗೆ ಆತನು ಹೇಳಿದನು. And it's because of the 3 messages
he became great. ಆ 3 ಸಂದೇಶದಿಂದ ಆತನು ಮಹಾನ್ ವ್ಯಕ್ತಿ ಅಂತ ಎಣಿಸಲ್ಪಟ್ಟ. First he said, when I die, the best doctors must come and carry my body. ಅವನು ಹೇಳ್ತಾನೆ, ನಾನು ಮರಣ ಒಂದು ಆ ದಿನದಲ್ಲಿ ಈ ಲೋಕದಲ್ಲಿ ಪ್ರಸಿದ್ಧಿಯಾಗಿರುವಂತ ವೈದ್ಯರುಗಳು ಬಂದು ನನ್ನ ಹೆಣವನ್ನು ಅವರು ಹೊರಬೇಕು. The best doctors that we see, around the world, he told all the doctors must come and carry my body. ಆತನು ಹೇಳ್ತಾನೆ, ಲೋಕದಲ್ಲಿ ಪ್ರಸಿದ್ಧವಾಗಿರುವಂತ ವೈದ್ಯರುಗಳು ಬಂದು ನನ್ನ ಹೆಣವನ್ನ ಅವರು ಹೊರಬೇಕು. Why did he say that? ಯಾಕೆ ಆತನ ಅದನ್ನ ಹೇಳ್ದ? ಅದನ್ನ Because he said, ಯಾಕೆ ಹೇಳ್ದ ಅಂತ ಹೇಳಿದ್ರೆ, none of them save my life. ಯಾಕಂದ್ರೆ ಯಾವ ವೈದ್ಯರು ಸಹ ನನಗೆ ಜೀವವನ್ನ ಕೊಡೋದಕ್ಕೆ ಆಗ್ಲಿಲ್ಲ. Though there are very big doctors and specialists in the world, ಈ ಲೋಕದಲ್ಲಿ ಅನೇಕ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಇದ್ದಾರೆ. but who can save the life? ಯಾರು ನನ್ನ ಪ್ರಾಣ ಉಳಿಸೋದಕ್ಕೆ ಆಗತ್ತೆ? None of them can save life. ಯಾರು ನನ್ನ ಪ್ರಾಣವನ್ನು ಉಳಿಸೋದಕ್ಕೆ ಆಗಲ್ಲ. We know the big dancer, the Michael Jackson. ದೊಡ್ಡ ನೃತ್ಯಗಾರ ಮೈಕಲ್ ಜಾಕ್ಸನ್ ಬಗ್ಗೆ ನಮ್ಗೆ ಗೊತ್ತಿದೆ. He was the richest person. ಆತನು ಬಹಳ ಶ್ರೀಮಂತನು. He wants to live for more than 100 years. ಅವನಿಗೆ 100 ವರ್ಷಕ್ಕಿಂತಲೂ ಅಧಿಕವಾಗಿ ಜೀವಿಸಬೇಕು ಅಂತ ಆಸೆ. And he kept best doctors around him. ಅವನ ಸುತ್ತಮುತ್ತಲು ಯಾವಾಗ್ಲೂ ಡಾಕ್ಟರ್ಗಳೇ ಇರ್ತಾ ಇದ್ರು. For everything the doctors will come test and give, and so that he can live longer. ಪ್ರತಿಯೊಂದು ಸಮಯನ ಡಾಕ್ಟರ್ಗಳು ಬಂದು ಅವನ್ನ ಪರೀಕ್ಷಿಸ್ತಾ ಅವನಿಗೆ ಟ್ಯಾಬ್ಲೆಟ್ ನ ಕೊಡ್ತಾ, ಯಾಕಂದ್ರೆ ಅವನ ದೀರ್ಘವಾಗಿ ಅವನು ಜೀವಿಸಬೇಕು. ಅದಕ್ಕಾಗಿ he paid so much to those doctors. ಅಧಿಕವಾಗಿರೋ ಹಣವನ್ನ ಡಾಕ್ಟರ್ಗಳಿಗೆ ಕೊಟ್ಟ ಮೈಕಲ್ ಜಾಕ್ಸನ್. But you see, he died in the age of 50. 20 ವರ್ಷ ಬಂದಾಗ್ಲೇ ಆತನ ಸತ್ತೋದ. Who can save life? ಯಾರು ಜೀವವನ್ನು ಉಳಿಸೋದಕ್ಕೆ ಸಾಧ್ಯ? Alexander the Great, he realized, though he has the places and all the wealth of the world, ಅಲೆಕ್ಸಾಂಡರ್ಗೆ ಒಂದು ಗೊತ್ತು, ಪ್ರಪಂಚ ನನ್ನ ಜೊತೆ ಇದೆ, ಪ್ರಪಂಚದ ವಸ್ತುಗಳೆಲ್ಲ ನನ್ನ ಹತ್ರ ಇದೆ. but he gave a message to the world, none of them can save our life. ಆದ್ರೆ ಅದನ್ನ ಹೇಳ್ತಾನೆ, ಈ ಎಲ್ಲಾ ವಸ್ತುಗಳಾಗ್ಲಿ ಜಾಗಗಳಾಗ್ಲಿ ನನ್ನ ಪ್ರಾಣವನ್ನು ಉಳಿಸೋದಿಕ್ಕೆ ಆಗೋದಿಲ್ಲ. And second message, he said, as his body was carrying ground, he said, on the way, put all the wealth there, all the gold and silver on the road. ಆತನು ಸತ್ತಾಗ ಆತನು ಹೇಳ್ತಾನೆ, ನನ್ನ ಹೆಣವನ್ನ ನೀವು ಎತ್ಕೊಂಡು ಶವ ಸಂಸ್ಕಾರ ಮಾಡಕ್ಕೆ ಹೋದಾಗ ನಾನು ಆಸ್ತಿ ಎಲ್ಲ ಹೊಂದ್ಕೊಂಡಿರುವಂತ ಆಭರಣಗಳಾಗ್ಲಿ ಚಿನ್ನ ಬೆಳ್ಳಿ ಎಲ್ಲವನ್ನ ನೀವು ರಸ್ತೆ ಮೇಲೆ ಹಾಕ್ರಿ ಅಂತ. Because he said, all this wealth is not belong to me, it is belong to this earth. ಯಾಕೆ ಏನ್ ಸಂದೇಶ ಕೊಡ್ತಾನೆ? ಈ ಎಲ್ಲಾ ಬೆಳ್ಳಿ ಅಥವಾ ಬಂಗಾರಗಳು ಅದು ನನಗೆ ಸಂಬಂಧಪಟ್ಟದ್ದಲ್ಲ, ಅದೆಲ್ಲವೂ ಭೂಮಿಗೆ ಸಂಬಂಧಪಟ್ಟದಾಗಿರುತ್ತೆ ಎಂದು. All the wealth, all the gold and all the currency, all the money, it is all belong to this earth. ಎಲ್ಲ ಆಭರಣಗಳಾಗಲಿ ಹಣಗಳಾಗಲಿ ಯಾವುದೇ ಆಗಲಿ ಆರ್ಥಿಕ ವಿಷಯಗಳಲ್ಲಿ ಎಲ್ಲವೂ ಭೂಮಿಗೆ ಸಂಬಂಧಪಟ್ಟದಾಗಿರುತ್ತದೆ. So he said, you carry my body on the ground filled with wealth. ಅದಕ್ಕಾಗಿ ನನ್ನ ಹೆಣವನ್ನ ನೆಲದ ಮೇಲೆ ಆಭರಣಗಳನ್ನ ಹಣಗಳನ್ನ ಅದ್ರ ಮೇಲೆ ಹಾಕ್ರಿ ಅಂತ. And finally he said, ಕೊನೆಯದಾಗಿ ಒಂದು ಹೇಳ್ತಾನೆ, when you bury me, ನನ್ನನ್ನ ನೀವು ಸಮಾಧಿ ಮಾಡುವಾಗ don't keep my hands together on my body. ನನ್ನ ಕೈಗಳನ್ನ ನನ್ನ ದೇಹಕ್ಕೆ ನೀವು ಇಡಬೇಡ್ರಿ. Keep my hand out of my tomb. ನನ್ನ ಆ ಸಮಾಧಿನ ನನ್ನ ಕೈನ ಹೊರಗಡೆ ಹಾಕ್ರಿ. Let the people know that Alexander the Great did not carry anything in his hand. ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕು, ಅಲೆಕ್ಸಾಂಡರ್ ಬಂದ್ಬಿಟ್ಟು ತನ್ನ ಕೈಯಿಂದ ಯಾವುದೇ ವಸ್ತುಗಳನ್ನ ಸಂಪಾದಿಸಿದ ಅವ್ರು ತಗೊಂಡು ಹೋಗ್ಲಿಲ್ಲ ಅಂತ. Let the people know that his hands were empty. ಎಲ್ಲಾ ಜನರಿಗೆ ಗೊತ್ತಾಗಬೇಕು, ಆತನ ಕರವು ಖಾಲಿಯಾಗಿರುವ ಕೈಗಳಾಗಿದೆ ಎಂದು. We understand that he was a worldly man and he gave 3 important messages. ನಮಗೆ ಚೆನ್ನಾಗಿ ಗೊತ್ತಿದೆ, ಅಲೆಕ್ಸಾಂಡರ್ ಒಂದು ಲೌಕಿಕವಾಗಿರೋ ವ್ಯಕ್ತಿ ಆದ್ರೂ ಸಹ ಗಂಭೀರವಾಗಿರುವಂತ 3 ಹೇಳಿಕೆಗಳನ್ನ ಅದನ್ನ ಹೇಳ್ತಾನೆ. That's why he is called Alexander the Great. ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್, ಮಹಾನ್ ಅಲೆಕ್ಸಾಂಡರ್ ಅಂತ ಕರೀತಾರೆ ಅವನ್ನ. Not because of the places and the wealth, but because of his message. ಅವನು ಗೆದ್ದಂತ ಸ್ಥಳಗಳಾಗಲಿ ಆಸ್ತಿಗಳಾಗಲಿ ಅದರಿಂದ ಅವನು ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಳ್ಳಿಲ್ಲ ಅವನು. And this morning we want to see the great and the greatest person in the world. ಇವತ್ತು ನಾವು ಮಹಾನ್ಗಿಂತಲ್ಲ ದೊಡ್ಡ ಮಹಾನ್ ಆಗಿರುವಂತ ವ್ಯಕ್ತಿಯನ್ನ ನಾವು ನೋಡೋದಕ್ಕೆ ಹೋಗ್ತೇವೆ. Not because of his messages,
but because of the life that he lived for Amen. us. ಆತನು ಹೇಳಿದ ಸಂದೇಶದಿಂದ ಆತನ ದೊಡ್ಡ ವ್ಯಕ್ತಿ ಆಗ್ಲಿಲ್ಲ, ಆತನೇ ಒಳ್ಳೆಯವನಾಗಿದ್ದ, ಅದಕ್ಕಾಗಿ ಆತನೇ ದೊಡ್ಡವನು, ಅದಕ್ಕಾಗಿ ಆತನು ದೊಡ್ಡವನೆಂದು ಎಣಿಸ್ಕೊಳ್ಪಡ್ತಾನೆ. That is the Lord Jesus Christ. ಅದು ನಮ್ಮ ಸರ್ವಶಕ್ತನಾಗಿರುವಂತ ಯೇಸು ಕ್ರಿಸ್ತನು. His messages are so powerful. ಆತನ ಸಂದೇಶವು ಬಹಳ ಶಕ್ತಿಯುತವಾಗಿರುವ ಸಂದೇಶಗಳು. It is not the worldly messages. ಅದು ಲೋಕಕ್ಕೆ ಸಂಬಂಧಪಟ್ಟಂತ ಸಂದೇಶಗಳಲ್ಲ, It is the spiritual message. ಅದು ಆತ್ಮಕ್ಕೆ ಸಂಬಂಧಪಟ್ಟಂತ ಸಂದೇಶಗಳು. Jesus is not for the temporary life. ಯೇಸು ಸ್ವಾಮಿ ಬಂದ ತಾತ್ಕಾಲಿಕವಾಗಿರುವಂತ ಜೀವಿತಕ್ಕೆ ಇರುವಂತ ವ್ಯಕ್ತಿ ಅಲ್ಲ. As the Bible says in John 3:16, we know the verse that those who accept him will live forever and have the eternal life. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಮ್ಗೆಲ್ಲರಿಗೂ ಬಾಯ್ಪಾಠಾಗಿರೋದು ವಾಕ್ಯ ಇದೆ. ಆತನ ನಂಬುವವರು ಯಾರನ್ನ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳುತ್ತಾರೆ ಎಂದು. He is not concerned about the temporary life that we have, ಯೇಸು ಸ್ವಾಮಿಗೆ ನಾವಿ ಲೋಕದಲ್ಲಿರುವಂತ ತಾತ್ಕಾಲಿಕ ಜೀವಿತದ ಬಗ್ಗೆ ಆತನಿಗೆ ಕಾಳಜಿ ಇಲ್ಲ, but he is more concerned about the eternity. ಆದ್ರೆ ಯಾವಾಗ್ಲೂ ಯೇಸು ಸ್ವಾಮಿಗೆ ಮನುಷ್ಯರು ನಿತ್ಯ ಜೀವನ ಹೊಂದಬೇಕು, ಅದ್ರ ಬಗ್ಗೆ ಕಾಳಜಿ He is ಇತ್ತು. concerned about the will of God. ಆತನಿಗೆ ದೇವರ ಚಿತ್ತದ ಬಗ್ಗೆ ಚಿಂತನೆ ಇತ್ತು. How much do we following the will of God? ನಾವು ಎಷ್ಟು ಮಟ್ಟಿಗೆ ನಾವು ದೇವರ ಚಿತ್ತವನ್ನ ನಾವು ನೆರವೇರಿಸ್ತಾ ಇದ್ದೇವೆ. We are not belong to this world. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. As the Bible says, though we live in this world, but the world did not produce us. ನಾವು ವಾಕ್ಯ ಹೇಳುತ್ತದೆ, ನಾವು ಈ ಲೋಕದಲ್ಲಿ ಇದ್ರೂ ಸಹ ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ನಾವು. Our life always belong to God and God alone. ನಮ್ಮ ಜೀವಿತವು ಯಾವಾಗ್ಲೂ ಅದು ದೇವರಿಗೆ ಮಾತ್ರನೇ ಆಗಿದೆ. So we should have an intimate relation with the Lord Jesus. ನಮಗೆ ಒಂದು ಒಳ್ಳೆಯ ಆತ್ಮ ಸಂಬಂಧವಾಗಿರುವ ಸಂಬಂಧ ಯೇಸು ಸ್ವಾಮಿ ಜೊತೆ ಇರಬೇಕು. We should have a good and clear understanding about whom we are following. ನಮಗೆ ಚೆನ್ನಾಗಿ ಒಂದು ಸ್ಪಷ್ಟ ಒಂದು ದೃಢತೆ ಇರಬೇಕು, ನಾವು ಯಾರನ್ನ ನಾವು ಹಿಂಬಾಲಿಸ್ತಾ ಇದ್ದೇವೆ ಎಂದು. So though we are having a short time, so I am moving to the word of ನಮಗೆ God. ಬಹಳ ಕಡಿಮೆ ಸಮಯ ಇರೋದ್ರಿಂದ ನಾನು ದೇವರ ವಾಕ್ಯಕ್ಕೆ ನೇರವಾಗಿ ನಾನು ಹೋಗುತ್ತೇನೆ. Let's turn our Bible to Mark chapter 8 verses from 22 to 26. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 22ನೇ ವಾಕ್ಯದಿಂದ ನಾವು ಓದ್ಕೊಳ್ಳೋಣ ಸ್ವಲ್ಪ ವಾಕ್ಯಗಳನ್ನು. Mark chapter 8 verses from 22 to 26. There is a miracle that we are going to meditate. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೂ ನಾವು ಓದ್ಕೊಳ್ಳೋಣ. ಅಲ್ಲಿ ಕರ್ತನ ಮಾಡುವಂತ ಅದ್ಭುತದ ಬಗ್ಗೆ ನಾವು ಧ್ಯಾನವನ್ನ ಮಾಡೋಣ. Maybe somebody can read it in Kannada or okay. ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆತನು ಅವರ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತ್ತು. ತರುವಾಯ ಆತನು, ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿಬಿಟ್ಟನು. This is a short miracle that the life of Jesus, that he performed it with a purpose. ಯೇಸು ಸ್ವಾಮಿ ಮಾಡಿದಂತ ಒಂದು ಅದ್ಭುತ, ಆ ಅದ್ಭುತಕ್ಕೆ ಒಂದು ಉದ್ದೇಶ ಇತ್ತು. ಯೇಸು ಸ್ವಾಮಿ ಮಾಡಿದಂತ ಅದ್ಭುತಕ್ಕೆ Though we read many times this miracle, ನಾವು ಅನೇಕ ಸಮಯ ಅದ್ಭುತ ಈ ವಾಕ್ಯಗಳನ್ನ ಓದಿದ್ದೇವೆ ನಾವು. but we are going to understand what is the message out of this miracle. ಈ ಒಂದು ಅದ್ಭುತದ ಹಿಂದೆ ಇರುವಂತ ಸಂದೇಶವನ್ನ ನಾವು ಎತ್ಕಲಿಯಕ್ಕೆ ಹೋಗ್ತೀವಿ ನಾವು. Here we have to see there are three important messages that Jesus has for us. ಈ ಒಂದು ಚಿಕ್ಕ ಅದ್ಭುತದಲ್ಲಿ ಯೇಸು ಸ್ವಾಮಿಯ 3 ಸಂದೇಶವನ್ನ ಆತನು ಹೇಳುತ್ತಾರೆ. It's an eye opening for all of us in our spiritual life. ನಮ್ಮ ಆತ್ಮಿಕ ಜೀವಿತಕ್ಕೆ ಇದು ನಮ್ಮನ್ನ ಕಣ್ಣನ್ನು ತೆರೆಸುವಂತ ಒಂದು It ಸಂದೇಶವಾಗಿದೆ. is something very important for all of us. ಇದೆಲ್ಲರಿಗೂ ಬಹಳ ಮುಖ್ಯವಾಗಿರುವಂತ ಒಂದು ಸಂದೇಶ. As we are following Jesus, we should know
the message. ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸೋರಾಗಿರೋದ್ರಿಂದ ಆತನ ಸಂದೇಶದ ಬಗ್ಗೆ ನಮಗೆ ಅರಿವಿರಬೇಕು. Here it says, as Jesus was passing this place, Bethsaida. ಯೇಸು ಸ್ವಾಮಿಯ ಬೆತ್ಸಾಯ್ದ ಊರಿಗೆ ಅವನು ಹಾದು ಹೋಗುವಾಗ, You know, we understand Jesus did not have any intention to come to Bethsaida and do ministry. ಯೇಸು ಸ್ವಾಮಿಗೆ ಏನೋ ಬೆತ್ಸಾಯದಲ್ಲಿ ಹೋಗಿ ಅಲ್ಲೊಂದು ಸೇವೆ ಮಾಡಬೇಕು ಈ ರೀತಿಯಾಗಿ ಯಾವ ಉದ್ದೇಶ ಇರಲಿಲ್ಲ. His focus was going to another village, another city. ಆತನಿಗೆ ಬೆತ್ಸಾಯ ಬಿಟ್ಟು ಬೇರೆ ಒಂದು ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. But he was just passing this village. ಆದ್ರೆ ಯೇಸು ಸ್ವಾಮಿ ಈ ಬೆತ್ಸಾಯ ಊರನ್ನ ಆತನು ಹಾದು ಹೋಗುತ್ತಾ ಇದ್ದ. Though this Bethsaida is a hometown of Peter and his friends. ಪೇತ್ರ ಮತ್ತು ಆತನ ಸ್ನೇಹಿತನನ್ನ ಸ್ವಂತ ಊರಾಗಿತ್ತು ಆ ಬೆತ್ಸಾಯ ಊರು. But still Jesus did not have any intention for the ministry in Bethsaida. ಆದ್ರೆ ಯೇಸು ಸ್ವಾಮಿಗೆ ಏನು ಬೆತ್ಸಾಯದಲ್ಲಿ ಒಂದು ಸೇವೆನ ಪ್ರಾರಂಭ ಮಾಡಬೇಕು ಅಂತ ಆಸೆ ಇರಲಿಲ್ಲ. He was just passing this village. ಆತನ ಬೆತ್ಸಾಯದ ಊರನ್ನ ಆತನ ಹಾದು ಹೋಗ್ತಾ ಇದ್ರು. And he was going towards Caesarea Philippi. ಮತ್ತೆ ಸಿಸೇರಿಯಾ ಆ ಫಿಲಿಪ್ಪಿ ಊರಿಗೆ ಆತನು ಹೋಗ್ಬೇಕಾಗಿತ್ತು. As he was passing, we see some people brought a blind man because they heard about the Lord Jesus, that Jesus can heal the blind person. ಆತನು ಹಾದು ಹೋಗುವಾಗ ಅನೇಕ ಜನಗಳು ಒಬ್ಬ ಕುರುಡನನ್ನ ಆತನ ಬಳಿಗೆ ಕರ್ಕೊಂಡು ಬಂದ್ರು. ಯಾವ ಉದ್ದೇಶ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡ್ತಾರೆ ಅಂತ ತಿಳಿದು ಈ ಕುರುಡನಿಗೂ ದೇವರ ಅದ್ಭುತ ಮಾಡ್ತಾರೆ ಅಂತ ತಿಳಿದು ಆ ಜನಗಳು ಆ ಕುರುಡನನ್ನ ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರ್ತಾರೆ. So though they only heard about Jesus, that Jesus is doing the miracles, so they brought this blind man to be healed. ಜನಗಳಿಗೆ ಯೇಸು ಸ್ವಾಮಿ ಅದ್ಭುತ ಮಾಡ್ತಾರೆ ಎಂಬ ಸಂದೇಶ ಗೊತ್ತಿದ್ರಿಂದನೇ ಆ ಕುರುಡನನ್ನ ಯೇಸುವಿನ ಬಳಿಗೆ ಕರ್ಕೊಂಡು ಬರ್ತಾರೆ. But we see when they brought this blind man to Jesus, ಯಾವಾಗ ಈ ಕುರುಡನನ್ನ ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರ್ತಾರೆ, and they begged Jesus to touch him and heal him. ಆತನನ್ನು ಒತ್ತಾಯಪಡಿಸಿ ಅವನ ಮುಟ್ಟಿ ಅವನನ್ನು ಗುಣಪಡಿಸಬೇಕೆಂದು. That is what the scripture says. They begged Jesus. ಅವ್ರು ಹೇಳ್ತಾರೆ ಅವ್ರು ಮುಟ್ಟಿ ನೀನು ಗುಣಪಡಿಸಬೇಕೆಂದು. They must have knelt down in front of Jesus and asked Jesus to touch this blind man. ಅವರು ಮೊಣಕಾಲ್ನ ಊರಿ ಈ ವ್ಯಕ್ತಿಗೆ ನೀನು ಮುಟ್ಟಿ ಗುಣಪಡಿಸಬೇಕಂತ ಕೇಳಬೇಕು. So that is the way they humble themselves. ಅದಕ್ಕಾಗಿ ಅವ್ರು ಆ ರೀತಿಯಾಗಿ ತಗ್ಗಿಸ್ಕೊಂಡು ಯಾವ ರೀತಿಯಾಗಿರೋ ಮುಟ್ಟಿ ನೀನು ಗುಣಪಡಿಸು ಅಂತ ಕೇಳ್ತಾರೆ. But we have a verse to read. What did Jesus do? ಆದ್ರೆ ಯೇಸು ಸ್ವಾಮಿ ಏನನ್ನ ಮಾಡಿದ್ರು ಅಂತ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. Verse 23, where it says, and he took the blind man by hand and led him out of the village. And what did he do? He had spit on his eyes. ಆತನ ಕುರುಡನನ್ನ ಕೈ ಹಿಡಿದು ಊರಿನ ಹೊರಕ್ಕೆ ಕರ್ಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿದನು. So the first thing that we need to know, that why did Jesus take this blind man out of the village? ಮೊದಲನೇದಾಗಿ ನಮ್ಗೊಂದು ಗೊತ್ತಿರಬೇಕು, ಯಾಕೆ ಯೇಸು ಸ್ವಾಮಿ ಅವನ ಕೈಯನ್ನು ಹಿಡಿದು ಊರಿನ ಹೊರಗೆ ಯಾಕೆ ಕರ್ಕೊಂಡು ಹೋದ್ರು. We should have the curiosity to know. ಯಾಕೆ ಕರ್ಕೊಂಡು ಹೋದ್ರು ಈ ರೀತಿಯಾಗಿರುವಂತ ನಮ್ಗೆ ಉತ್ಸಾಹ ಇರ್ಬೇಕು. ಯಾಕೆ ಕರ್ಕೊಂಡು ಹೋದ್ರೆ ಪ್ರಶ್ನೆ ಇರ್ಬೇಕು ನಮ್ಮಲ್ಲಿ. The curiosity is the first point. ನಮಗೆ ಆ ಕಲಿಯುವಂತ ಆತುರ ಅದು ನಮ್ಗೆ ಒಂದು ಮೊದಲನೇ ಪಾಠವಾಗಿರುತ್ತೆ. The curiosity is very important. ಆ ಒಂದು ತಿಳ್ಕೊಳ್ಬೇಕು, ಅದು ಬಹಳ ಮುಖ್ಯವಾಗಿದೆ. As we read the scripture, we must have the curiosity to know. ನಾವು ವಾಕ್ಯಗಳನ್ನ ಓದ್ಬೇಕಾದ್ರೆ ಯಾಕೆ ಹಿಂಗೆ ನಡೀತು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಎಂಬ ಆಸೆ ನಮ್ಮಲ್ಲಿ ಹುಟ್ಟಬೇಕು. Why did Jesus take this blind man out of the village? ಯಾಕೆ ಯೇಸು ಸ್ವಾಮಿ ಈ ಕುರುಡನನ್ನ ಊರಿನ ಹೊರಗಡೆ ಕರ್ಕೊಂಡು ಹೋದ್ರು. And the curiosity is not over. ಆ ಒಂದು ಆತುರ ಇಲ್ಲಿಗೆ ಮುಗ್ದಿಲ್ಲ. Jesus spat on him, his eyes, and Jesus asked him a question, do you see anything? ಯೇಸು ಸ್ವಾಮಿ ಅವನ ಕಣ್ಗಳ ಮೇಲೆ ಉಗಿದು ಆತನಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರೆ, ನಿನಗೆ ಏನಾದ್ರೂ ಕಾಣಿಸ್ತಾ ಇದೆಯಾ? Again we have a curiosity to know, why did Jesus ask him this question? ಮತ್ತೆ ನಮ್ಗೊಂದು ಆಸೆ ಇರ್ಬೇಕು, ಕ್ಯೂರಿಯಾಸಿಟಿ ಇರ್ಬೇಕು, ಯಾಕೆ ಸ್ವಾಮಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಏನಾದ್ರು ಕಾಣಿಸ್ತಾ ಇದೆಯಾ? Because we know that Jesus healed many people instantly.
ಅನೇಕನ ವಾಕ್ಯದಲ್ಲಿ ನೋಡ್ತೀವಿ ಯೇಸು ಸ್ವಾಮಿ ತಕ್ಷಣವೇ ಮಾತಲ್ಲೇ ಅನೇಕನ ಗುಣಪಡಿಸಿದ್ರು. Even a dead person, Jesus raised the person immediately. ಸತ್ತಂತ ವ್ಯಕ್ತಿನೂ ಸಹ ತಕ್ಷಣವಾಗಿ ಅವನಿಗೆ ಜೀವನ ಕೊಟ್ಟು ಆತನ ಎಬ್ಬಿಸಿದಂತ ಯೇಸು ಆಗಿದ್ರು. Without asking any question. ಯಾವ ಪ್ರಶ್ನೆನೂ ಆ ಒಂದು ಸತ್ತವನಿಗೆ ಕೇಳಲಿಲ್ಲ. But here Jesus is asking a question to this blind man. ಆದ್ರೆ ಯೇಸು ಸ್ವಾಮಿ ಒಬ್ಬ ಕುರುಡನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. The question is not simply, how is your family? No. He is asking, do you see anything? ಆ ಪ್ರಶ್ನೆ ಬಂದ್ರೆ ನಿನ್ನ ಕುಟುಂಬದವರು ಹೇಗಿದ್ದಾರೆ, ಆ ರೀತಿಯಾಗಿ ಯಾವ ಪ್ರಶ್ನೆಯನ್ನು ಕೇಳದೆ ಯೇಸು ಸ್ವಾಮಿ ನಿನಗೆ ಏನಾದ್ರು ಕಾಣಿಸ್ತಾ ಇದೆಯಾ? That is the point. That is the contextual question that Jesus asked him. ಆ ಒಂದು ಗರ್ಭವಿದ್ದ ಪ್ರಶ್ನೆನೇ ಯೇಸು ಸ್ವಾಮಿ ಇಲ್ಲಿ ಕೇಳ್ತಾ ಇದ್ದಾರೆ. Because he wants to see. So Jesus asked him a question, do you see anything? ಯಾಕಂದ್ರೆ ಇವನಿಗೆ ಕಣ್ಣಿಗೆ ಕಾಣಿಸ್ಬೇಕು, ಅದಕ್ಕೆ ಯೇಸು ಸ್ವಾಮಿ ಅವನಿಗೊಂದು ಪ್ರಶ್ನೆ ಕೇಳಿದ್ರೆ ನಿನಗೇನಾದ್ರು ಕಾಣಿಸ್ತಾ ಇದೆಯಾ? We must have the curiosity to know why did Jesus ask him the question. ನಮಗೆ ಒಂದು ಆತುರ ಇರ್ಬೇಕು, ಯಾಕೆ ಯೇಸು ಸ್ವಾಮಿ ಇಂಥ ರೀತಿಯಾದ ಪ್ರಶ್ನೆನ ಈ ತರ ಕೇಳ್ತಾ ಇದ್ದಾನೆ ಎಂದು. And then what did he say? He said, yes, I can see, but I can see the people like trees walking. ಆತನ ಹೇಳ್ತಾನೆ, ನನ್ಗೆ ಕಾಣಿಸ್ತಾ ಇದೆ, ಆದ್ರೆ ಮನುಷ್ಯರು ನನಗೆ ಮರದ ಹಾಗೆ ಕಾಣಿಸ್ತಾ ಇದ್ದಾರೆ. And then again we see Jesus touch him for the second time. ಆಮೇಲೆ ನಾವು ನೋಡ್ತೀವಿ ಯೇಸು ಸ್ವಾಮಿ ಮತ್ತೆ ಅವನನ್ನ ಎರಡನೇ ಬಾರಿ ಅವನನ್ನ ಮುಟ್ತಾರೆ. Jesus, why did he do that? He touched him again. So you have a curiosity to know, why did Jesus touch this person again? ನಮಗೊಂದು ಆತುರ ಇರ್ಬೇಕು, ಯಾಕೆ ಸ್ವಾಮಿ ಮತ್ತೆ ಅವನ್ನ ಮುಟ್ಟಿದ್ರು? We may be thinking, ನಾವು ಅನ್ಕೊಳ್ತೀವಿ, was he a bad day for Jesus? ಯೇಸು ಸ್ವಾಮಿಗೆ ಅದೊಂದು ಕೆಟ್ಟ ದಿನವಾಗಿತ್ತೋ ಏನೋ. Because in India people have understanding that there some days are bad, some days are good. ಯಾಕಂದ್ರೆ ಅನೇಕರ ಭಾರತ ದೇಶ ನಾವು ಅನ್ಕೊಳ್ತೀವಿ, ಈ ದಿನ ನಮ್ಗೆ ಒಳ್ಳೆ ದಿನ, ಒಂದಿನ ನಮ್ಗೆ ಅದು ನಮ್ ಖರಾಬ್ ದಿನ ಅಂತ ನಾವು ಅನ್ಕೊಳ್ತೀವಿ. Auspicious day. There are auspicious days. There are inauspicious days. ಕೆಲವೊಮ್ಮೆ ನಾವು ಹೇಳ್ತೀವಿ ತುಂಬಾ ಒಳ್ಳೆ ದಿವಸ ನನಗೆ, ಕೆಲಸ ಈ ದಿನ ಎಲ್ಲ ಕೆಟ್ಟ ದಿನ ಆಯ್ತು ನನಗೆ. To have a marriage, you look for the days. ಮದ್ವೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ದಿನ ನೋಡ್ತೀವಿ ನಾವು. Last time I went for a wedding, the wedding was on Tuesday. ನಾನು ಒಂದು ಮದ್ವೆಗೆ ಹೋಗಿದ್ದೆ ಕಳೆದ ಬಾರಿ, ಆ ಮದ್ವೆ ಮಂಗಳವಾರವೇ ಆಗಿತ್ತು. When I shared to some people that I'm going for a wedding on Tuesday, ನಾನು ಕೆಲವರ ಹತ್ರ ಹಂಚ್ಕೊಳ್ತಾ ಇದ್ದೆ, ನಾನು ಮಂಗಳವಾರ ಒಂದು ಮದ್ವೆಗೆ ಹೋಗ್ಬೇಕು ಅಂತ. they were telling me, why Tuesday? Tuesday is not good for wedding. ಆಗ ಅವ್ರು ನನ್ನ ಕೇಳಿದ್ರು, ಮಂಗಳವಾರ ಮದ್ವೆನಾ? ಮಂಗಳವಾರ ಒಳ್ಳೆ ದಿನ ಅಲ್ಲ ಮದ್ವೆಗೆ. Wednesday is good day for wedding. ಬುಧವಾರ ಒಳ್ಳೆ ದಿನ ಮದ್ವೆಗೆ. Because Wednesday wedding. ಯಾಕಂದ್ರೆ ಬುಧವಾರ ಮದ್ವೆ. Hallelujah. ಹಲ್ಲೆಲೂಯಾ. We live among the people like this. ಈ ರೀತಿಯಾಗಿರುವಂತ ಜನಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. They have segregated the days. Some days are good, some days are bad. ಅವರೇ ವಿಭಾಗ ಮಾಡಿದ್ದಾರೆ, ಇವತ್ತು ಒಳ್ಳೆ ದಿನಗಳಿರುತ್ತೆ, ಇಷ್ಟು ದಿನ ಎಲ್ಲ ಕೆಟ್ಟ ದಿನಗಳಂತ. Not even the days, also the time. ದಿನ ಮಾತ್ರ ಕೆಟ್ಟದ ಒಳ್ಳೇದಂತ ಹೇಳಲ್ಲ, ಗಳಿಗೇನು ಒಳ್ಳೇದು ಕೆಟ್ಟದು ಅಂತ ಹೇಳ್ತಾರೆ. They look for the time. Oh, this time, oh, good, you can go. ಈ ಸಮಯ ಒಳ್ಳೆ ಸಮಯ ಇದೆ, ಹೋಗಿ ಕೆಲಸ ಮಾಡ್ಕೋ. This time, bad time, no, stay. ಇದು ಕೆಟ್ಟ ಟೈಮ್ ಆಗಿದೆ, ಇವಾಗ ಏನು ಕೆಲಸ ಮಾಡಕ್ ಹೋಗ್ಬೇಡ. So they are looking for all this in this world. ಈ ಲೋಕದಲ್ಲಿ ಈ ರೀತಿಯಾಗಿರುವಂತ ಜನಗಳೆಲ್ಲ ಈ ರೀತಿ ಎದುರು ನೋಡ್ತಾರೆ. So was he a bad day for Jesus? ಅಂದ್ರೆ ಯೇಸು ಸ್ವಾಮಿಗೆ ಒಂದೇ ಸಲ ಅದ್ಭುತ ಮಾಡ್ಲಿಲ್ಲ, ಅದು ಕೆಟ್ಟ ದಿನ ಆಗಿತ್ತಾ? Was he a bad time for Jesus? ಅದು ಯೇಸು ಸ್ವಾಮಿಗೆ ಅದು ಕೆಟ್ಟ ಟೈಮ್ ಆಗಿತ್ತಾ? That he could not heal this person in the first time? ಮೊದಲನೇ ತಕ್ಷಣವೇ ಯೇಸು ಸ್ವಾಮಿ ಅದ್ಭುತ ಮಾಡಲಿಲ್ಲ, ಹಂಗಾರೆ ಕೆಟ್ಟ ದಿವಸವಾಗಿತ್ತಾ? And was he losing his power? ಯೇಸು ಸ್ವಾಮಿಗೆ ತನ್ನ ಶಕ್ತಿನ ಕಳ್ಕೊಳ್ತಾ ಇದ್ರ? No. ಇಲ್ಲ. There is no answer here in this passage. ಅದಕ್ಕೆ ಯಾವ ಉತ್ತರ ಇಲ್ಲ ಈ ಒಂದು ಭಾಗದ ವಾಕ್ಯ ಭಾಗದಲ್ಲಿ. The Gospel of Mark is not telling any answer. ಮಾರ್ಕನ್ ಯಾವ ಉತ್ತರವನ್ನ ಕೊಡ್ತಾ ಇಲ್ಲ ಇಲ್ಲಿ. But we have to understand, why did Jesus do like this? ಆದ್ರೆ ನಮಗೆ ಅರ್ಥ ಆಗ್ಬೇಕು, ಯಾಕೆ ಯೇಸು ಸ್ವಾಮಿ ಈ ರೀತಿಯಾಗಿ ಮಾಡಿದ್ರು. First of all, why did Jesus took this blind man out of the village? ಮೊದಲನೇದಾಗಿ ನಮ್ಗೆ ಗೊತ್ತಿರಬೇಕು, ಯಾಕೆ ಯೇಸು ಸ್ವಾಮಿ ಆ ಕುರುಡನನ್ನ ಊರಿನ ಹೊರಗಡೆ ಕರ್ಕೊಂಡು ಹೋದ್ರು. Secondly, why did Jesus ask him a question, do you see anything? ಎರಡನೇದಾಗಿ ಯಾಕೆ ಯೇಸು ಸ್ವಾಮಿ ಆ ಕುರುಡನ ಕೇಳಿದ್ರೆ ನಿನಗೆ ಏನಾದ್ರು ಕಾಣಿಸ್ತಾ ಇದೆಯಾ? Thirdly, why did Jesus touch him again?
ಮೂರನೇದಾಗಿ ನಮ್ಗೊಂದು ಚಿಂತೆ ಇರಬೇಕು, ಯಾಕೆ ಸ್ವಾಮಿ ಎರಡನೇ ಬಾರಿ ಅವನನ್ನ ಮುಟ್ಟಿದ್ರು? This is a one and only miracle that Jesus performed 2 times. ಇದೇ ಒಂದೇ ಅದ್ಭುತ ಯೇಸು ಸ್ವಾಮಿ 2 ಬಾರಿ ಮುಟ್ಟಿತ್ತು. Because there is a message for us. ಯಾಕಂದ್ರೆ ಒಂದು ಸಂದೇಶ ಅದು ನಮಗಾಗಿದೆ. Hallelujah. ಹಲ್ಲೆಲೂಯಾ. Because Jesus has done everything with purpose. ಯೇಸು ಸ್ವಾಮಿ ಯಾವುದೇ ಕೆಲಸ ಮಾಡೋದು ಉದ್ದೇಶಪೂರ್ವಕವಾಗಿ ಅವರು ಮಾಡಿದ್ದಾರೆ. With an intention that we must know why did Jesus do this. ಒಂದು ಉದ್ದೇಶದಿಂದಲೇ ಅದರ ಮೂಲಕ ನಮಗೆ ಗೊತ್ತಾಗಬೇಕು ಯಾಕೆ ಯೇಸು ಸ್ವಾಮಿ ಈ ರೀತಿಯಾಗಿ ಮಾಡಿದ್ರು ಎಂದು. So our curiosity is still there. ಹಂಗೆ ನಮ್ಗೆ ಇನ್ನೂ ಆತರ ಇದೆ, ಯಾಕೆ ಮುಟ್ಟಿದ್ರು ಅಂತ. Why did Jesus do these things? ಯಾಕೆ ಈ ರೀತಿಯಾಗಿ ಯೇಸು ಸ್ವಾಮಿ ಮಾಡಿದ್ರು? All right, I also want to tell you that this blind man, when Jesus asked him, do you see anything? ಹಾಗೆ ಒಂದ್ಸಲಿ ಯೇಸು ಸ್ವಾಮಿ ಅವನ್ನ ಕೇಳ್ತಾರೆ, ನಿನ್ಗೆ ಏನಾದ್ರು ಕಾಣಿಸ್ತಾ ಇದೆ ಅಂತ ಹೇಳಿದಾಗ He said, I could see people like trees walking. ನನಗೆ ಜನಗಳು ಮರಗಳ ಅಂತೆ ನಡೀತಾ ಇರೋದ ಕಾಣಿಸ್ತಾ ಇದೆ. So we must know this blind man was not a born blind person. ಮೊದಲನೇದಾಗಿ ಇದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ಕುರುಡ ಹುಟ್ಟುವಾಗ್ಲೇ ಅದನ್ನು ಕುರುಡನಾಗಿರ್ಲಿಲ್ಲ. Because he knew how the trees look like. ಯಾಕಂದ್ರೆ ಅವನಿಗೆ ಗೊತ್ತಿದೆ ಮರಗಳು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. He knew already that, the trees, how it is looking. ಅವ್ರಿಗೆ ಚೆನ್ನಾಗುತ್ತೆ ಮರಗಳು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. So we must know that he was not a born blind person. Maybe some accident happened. He lost his eyes. ಏನೋ ಒಂದು ಘಟನೆಯ ಮೂಲಕ ಆತನಿಗೆ ಕಣ್ಣಿನ ದೃಷ್ಟಿ ಹೋಗಿರ್ಬೋದು ಹೊರತೆ ಅವನು ಹುಟ್ಟು ಕುರುಡನಾಗಿರ್ಲಿಲ್ಲ. And we also must know that when he had eyes, he was so helpful to the people. ಅವನಿಗೆ ಕಣ್ಣಿರ್ಬೇಕಾದ್ರೆ ಅನೇಕ ಜನಗಳಿಗೆ ಅದನ್ನು ಸಹಾಯವನ್ನ ಮಾಡಿರ್ಬೋದು. That's why the people brought him, when he met an accident, lost his eyes, people brought him to Jesus for healing. ಆತನ ಅನೇಕರಿಗೆ ಉಪಕಾರ ಮಾಡೋ ನಿಮಿತ್ತನೇ ಇವನು ಯಾವಾಗ ಕುರುಡ ಆಗ್ತಾನೆ, ಅನೇಕ ಜನಗಳು ಇವನಿಗೆ ಗುಣವಾಗಬೇಕು ಅಂತ ಯೇಸು ಸ್ವಾಮಿ ಬಳಿಗೆ ಇವನ್ನ ಕರ್ಕೊಂಡು ಬರ್ತಾರೆ. But our curiosity is not over. ಅಂದ್ರೆ ನಮ್ಮ ಆತುರ ಈ ಪ್ರಶ್ನೆಗೆ ಇನ್ನೂ ಮುಗ್ದಿಲ್ಲ. So in order to solve our curiosity, we have to go back and see the context of the miracle. ನಾವು ಇದನ್ನ ನಮ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇದರ ವಿಷಯ ಏನು, ಇದರ ಅರ್ಥ ಎಂದು ನಮ್ಗೆ ವಾಕ್ಯದ ಭಾಗದಲ್ಲಿ ಹೋಗ್ಬೇಕು. So from curiosity we must move to the context of the miracle. ಆ ಒಂದು ಆತುರದಿಂದ ವಾಕ್ಯದ ಆಧಾರದ ಮೇಲೆ ಏನ್ ಹೇಳುತ್ತೆ ಅದನ್ನ ನಾವು ಕಲಿಬೇಕು. What is the context? ಇದರ ವಿಷಯ ಏನಾಗಿದೆ? We have to go back and see that the 8th chapter verse 6. 8ನೇ ಅಧ್ಯಾಯದ 6ನೇ ವಾಕ್ಯವನ್ನು ನಾವು ನೋಡ್ಬೇಕಿಲ್ಲಿ. 8ನೇ ಅಧ್ಯಾಯ 6ನೇ ವಾಕ್ಯ. Maybe 5 from 5 you can see. 5ನೇ ವಾಕ್ಯದಿಂದ ಓದಿಯಪ್ಪ. ಆತನು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಅವರನ್ನು ಕೇಳಿದಕ್ಕೆ ಅವರು 7 ಅವೆ ಅಂದರು. ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ತನ್ನ ಶಿಷ್ಯರ ಕೈಗೆ ಕೊಟ್ಟನು. Here about we see another miracle that happened. ಇದಕ್ಕೆ ಮೊದಲೇ ಇನ್ನೊಂದು ಅದ್ಭುತವು ಸಹ ನಡೆದಿತ್ತು. As the people were around Jesus, they were hungry. ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಂತ ಎಲ್ಲಾ ಜನಗಳು ಆತನ ಜೊತೆ ಇದ್ರೂ ಸಹ ಅವರಿಗೆ ಹಸಿವಾಗಿತ್ತು. So Jesus asked his disciples, do you have something to eat? ಆಗ ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳಿದ್ರೆ ನಿಮ್ಮ ಹತ್ರ ತಿನ್ನೋದಕ್ಕೆ ಏನಾದ್ರು ಇದೆಯಾ? They said there are only 7 loaves of ಆಗ bread. ಅವ್ರು ಹೇಳ್ತಾರೆ ನಮ್ಮ ಹತ್ರ ಇದೆ 7 ರೊಟ್ಟಿಗಳು. Jesus said, bring to me. ಆಗ ಯೇಸು ಸ್ವಾಮಿ ಹೇಳ್ತಾರೆ ಅದನ್ನ ನನ್ನ ಬಳಿಗೆ ತಗೊಂಡ್ಬನ್ನಿ. He took and gave thanks to God. ಆತ ರೊಟ್ಟಿಗಳನ್ನ ತೆಗೆದು ದೇವರಿಗೆ ಸ್ತೋತ್ರ ಮಾಡ್ತಾರೆ. And he gave it to the disciples. ಅದನ್ನ ಶಿಷ್ಯರಿಗೆ ಹಂಚಿಕೊಡ್ತಾರೆ. And he told disciples, please go and give it to the people. ಆಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ರೆ ಇನ್ನು ಉಳಿದಿರೋದೆಲ್ಲ ನೀವು ಜನಗಳಿಗೆ ಹಂಚಿಕೊಡ್ರಿ ಅಂತ. You have to imagine and see Jesus got that bread, the 7 loaves, and told disciples, take and give it to the people. ಯೇಸು ಸ್ವಾಮಿ ಹತ್ರ ಇದ್ದಂತ 7 ರೊಟ್ಟಿಗಳನ್ನ ದೇವರಿಗೆ ಸ್ತೋತ್ರ ಮಾಡಿ ಶಿಷ್ಯರ ಕೈಲಿ ಕೊಟ್ಟು ಜನಗಳಿಗೆ ಹಂಚು ಅಂತ ಹೇಳಿದ್ರು. The disciples, they took the bread and turned to the people and gave, and again when they saw Jesus, again some bread. ಯೇಸು ಸ್ವಾಮಿ ಹತ್ರ ಕೈ ಹತ್ರ ರೊಟ್ಟಿಗಳನ್ನ ತೆಗೆದುಕೊಂಡು ಶಿಷ್ಯಂದಿರು ಅದನ್ನ ಜನಗಳಿಗೆ ಹಂಚಿಕೊಟ್ಟು ಮತ್ತೆ ಯೇಸು ಸ್ವಾಮಿ ಕಡೆ ತಿರುಗಿ ನೋಡಿದಾಗ ಆ ರೊಟ್ಟಿಗಳು ಹೆಚ್ಚಾಗ್ತಾ ಇತ್ತು. The bread from Jesus was coming unconditionally. ಯೇಸು ಸ್ವಾಮಿಯ ಕೈಯಿಂದ ಮಿತಿ ಮೀರದೆ ಅನೇಕ ರೊಟ್ಟಿಗಳು ಬರಕ್ಕೆ ಪ್ರಾರಂಭವಾಯಿತು.
the bread, the 7 loaves of bread was coming again and again. ಏನೇ ರೊಟ್ಟಿ ಇದ್ದಿದ್ದು ಮತ್ತೆ ಅದು ಹೆಚ್ಚಾಗ್ತಾನೆ ಬರ್ತಾ ಇತ್ತು. We must understand the blessing is not from the disciples' hand, it is from the hands of Jesus. ನಮ್ಗೆ ಚೆನ್ನಾಗಿ ಒಂದು ಗೊತ್ತಿರಬೇಕು, ಆಶೀರ್ವಾದ ಅನ್ನೋದು ಶಿಷ್ಯರ ಕೈಯಿಂದಲ್ಲ, ಅದು ಸರ್ವಶಕ್ತನಾದ ಯೇಸುವಿನ ಕೈಯಿಂದಲೇ ಬರುತ್ತೆ. So what happened as the disciples were taking the bread again and again from the hands of Jesus, some people noticed, they were down, they noticed, oh, how the bread is coming again and again. ಅನೇಕ ಶಿಷ್ಯಂದಿರು ಯೇಸುವಿನ ರೊಟ್ಟಿಗಳು ಬರ್ತಾ ಎಲ್ಲ ಜನಗಳಿಗೆ ಹಂಚ್ಕೊಡ್ಬೇಕಾದ್ರೆ ಕೂತ್ಕೊಂಡ್ರು ಹೇಳಿದ್ರು, ಈ ರೊಟ್ಟಿ ಎಲ್ಲಿಂದ ಬರ್ತಾ ಇದೆ, ಹೆಂಗೆ ಹೆಚ್ಚಾಗ್ತದೆ ಅಂತ ಅವ್ರು ಗಮನಿಸ್ತಾ ಇದ್ರು. So what happened? Verse 7. 7ನೇ ವಾಕ್ಯವನ್ನು ಓದೋಣ. Verse 7. ಇದಲ್ಲದೆ ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಅವುಗಳನ್ನು ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇವುಗಳನ್ನು ಹಂಚಿಕೊಡಿರಿ ಅಂದನು. Here we understand when people saw the bread was coming and again, they saw, okay, can we give something different? ರೊಟ್ಟಿಗಳು ಯೇಸುಸ್ವಾಮಿ ಹತ್ರ ಹೆಚ್ಚಾಗ್ತಾ ಬರ್ಬೇಕಾದ್ರೆ ಅವ್ರು ನೆನ್ಸ್ಕೊಂಡ್ರು, ಏನಾದ್ರು ಬೇರೆ ವ್ಯತ್ಯಾಸನೂ ಕೊಡೋಣ ದೇವ್ರ ಕೈನಲ್ಲಿ ಅಂತ. They did not give a mobile phone or a tablet or a book or anything. ಅದೇ ಮೊಬೈಲು ಅಥವಾ ಟ್ಯಾಬ್ ಇದನ್ನ ಯೇಸುಸ್ವಾಮಿ ಕೈಲಿ ಕೊಡ್ಲಿಲ್ಲ ಆ ದಿನಗಳಲ್ಲಿ. That time no mobile phone. ಆ ದಿನಗಳವೆಲ್ಲ ಇರ್ಲಿಲ್ಲ ಅದು. But something else, they did not give gold, nothing. ಅವರು ಮೈ ಮೇಲೆ ಒಡವೆ ಅವೆಲ್ಲ ಕೊಡ್ಲಿಲ್ಲ ಯೇಸುಸ್ವಾಮಿಗೆ ಅವರು. Because they were already given spiritual food. ಯಾಕಂದ್ರೆ ಇದಕ್ಕೆ ಮೊದಲೇ ಅವರಿಗೆ ಆತ್ಮಿಕ ಆಹಾರವು ಕೊಡಲ್ಪಟ್ಟಿತ್ತು. So they were very conscious people. ಅವರು ಪ್ರಜ್ಞೆ ಉಳ್ಳಂತ ವ್ಯಕ್ತಿಗಳಾಗಿದ್ರು. They gave the small fishes. ಅವರು ಚಿಕ್ಕ ಸಣ್ಣ ಮೀನುಗಳನ್ನ ಕೊಟ್ರು. We don't know what type of fish, maybe spoiled, we don't know. ನನಗೆ ಗೊತ್ತಿಲ್ಲ ಅದು ಕೆಟ್ಟೋಗಿದ ಮೀನು, ಅದು ಎಂತ ಮೀನಿತ್ತೋ ನನಗಂತೂ ಗೊತ್ತಿಲ್ಲ. But they gave some fishes to Jesus. ಆದ್ರೆ ಮೀನುಗಳನ್ನ ಯೇಸು ಸ್ವಾಮಿ ಕೈಲ ಕೊಟ್ಟವರು. Jesus did not reject. ಯೇಸು ಸ್ವಾಮಿ ಅದನ್ನ ನಿರಾಕರಿಸಲಿಲ್ಲ. Jesus accepted even the small fishes. ಯೇಸು ಸ್ವಾಮಿ ಚಿಕ್ಕ ಮೀನಾಗಿದ್ರು ಸಹ ಅವರು ಅಂಗೀಕರಿಸಿಕೊಂಡ್ರು. Hallelujah. Hallelujah. So wherever you are, Jesus is not looking what age you are, what education you are. No. Anybody can be accepted to Jesus. ಯೇಸು ಸ್ವಾಮಿ ನೀವು ಇಲ್ಲಿ ಕುತ್ಕೊಂಡ್ರೆ ನೀವುಗಳು ಯೇಸು ಸ್ವಾಮಿ ನೀವು ವಿದ್ಯಾವಂತರು, ನಿಮ್ಗೆ ವಿದ್ಯಾಭ್ಯಾಸ ಇಲ್ವೋ, ಇವೆಲ್ಲ ಯೇಸು ನಿಮ್ಗೆ ಎಷ್ಟು ವಯಸ್ಸಾಗಿದೆ, ಇನ್ನ ಎಳೆ ವಯಸ್ಸು, ಅದು ಯಾವ್ದು ನೋಡಲ್ಲ, ಯೇಸು ಸ್ವಾಮಿ ನೀವು ಒಪ್ಕೊಟ್ರೆ ಅದನ್ನ ಅಂಗೀಕರಿಸ್ಕೊಳ್ತಾರೆ. I'm so happy to see everybody here together. ಇಲ್ಲೆಲ್ಲರೂ ಕೂತಿದ್ದಕ್ಕೂ ನೋಡೋದಂಗೆ ತುಂಬಾ ಸಂತೋಷ. All the elderly people and ladies and gents and even the children are here. ಎಲ್ಲ ಚಿಕ್ಕ ಮಕ್ಕಳು, ದೊಡ್ಡವರು, ಎಲ್ಲ ಚಿಕ್ಕ ಮಕ್ಕಳು ಸಹ ಇಲ್ಲಿದ್ದಾರೆ, ಸಂತೋಷ. And so silent and listening. ಎಲ್ಲರೂ ಎಷ್ಟು ನಿಶ್ಶಬ್ದವಾಗಿ ವಾಕ್ಯನ ಕೇಳ್ತಾ ಇದ್ದಾರೆ. Amen. ಆಮೆನ್. I'm so happy about this community. ಈ ಒಂದು ಕಮ್ಯುನಿಟಿ ನಂಗೆ ತುಂಬಾ ಇಷ್ಟ ಆಯ್ತು. Because you are given the spiritual food. ಯಾಕಂದ್ರೆ ನಿಮ್ಗೆ ಆತ್ಮಿಕ ಆಹಾರವು ಕೊಡಲ್ಪಡ್ತಾ ಇದೆ. So those people, they gave the small fishes. Jesus blessed them also. ಯೇಸು ಸ್ವಾಮಿ ಕೈಲಿ ಅವರು ಸಣ್ಣ ಮೀನುಗಳ ಕೊಟ್ಟರು, ಯೇಸು ಸ್ವಾಮಿ ಅದನ್ನ ಆಶೀರ್ವದಿಸಿದ್ರು. Everyone needs blessing. ಎಲ್ಲರಿಗೂ ಸಹ ಆಶೀರ್ವಾದ ಬೇಕು. It's not the big one they need blessing. Even the small people, they need blessing. ದೊಡ್ಡವರಿಗೆ ಮಾತ್ರ ಆಶೀರ್ವಾದ ಅಲ್ಲ, ಸಣ್ಣವರಿಗೂ ಸಹ ದೇವರು ಆಶೀರ್ವದಿಸ್ತಾರೆ. So even the small, we should not reject. ಚಿಕ್ಕ ಮಕ್ಕಳು ಸಹ ನಾವು ತಳ್ಳಬಾರದು. We should continue to bless them as Jesus blessed them. ಯೇಸು ಸ್ವಾಮಿ ಯಾವ ರೀತಿಯಾಗಿ ಆಶೀರ್ವದಿಸಿದ್ರು ಅದೇ ರೀತಿಗೆ ಚಿಕ್ಕ ಮಕ್ಕಳನ್ನು ಸಹ ನಾವು ಸತತವಾಗಿ ಆಶೀರ್ವದಿಸಬೇಕು. We should have the attitude like Jesus. ಯೇಸುವಿನ ಹಾಗೆ ನಮ್ಮಲ್ಲಿ ಸ್ವಭಾವ ಇರಬೇಕು. Because we are following Jesus. ಯಾಕಂದ್ರೆ ನಾವು ಯೇಸುವನ್ನ ಹಿಂಬಾಲಿಸುವವರಾಗಿದ್ದೇವೆ. As Jesus behaved, we should behave in our life. ಯೇಸು ಸ್ವಾಮಿ ಯಾವ ರೀತಿಯಾಗಿ ನಡ್ಕೊಂಡ್ರು ಅದೇ ರೀತಿಯಾಗಿ ನಾವು ಸಹ ನಮ್ಮ ಜೀವಿತದಲ್ಲಿ ನಡ್ಕೊಳ್ಬೇಕು. Don't reject anything. ಯಾರನ್ನು ಸಹ ನೀವು ತಳ್ಳಬೇಡ್ರಿ. ನೀವು Don't consider small or big. Don't consider. Anything can be accepted. ಚಿಕ್ಕದೋ ದೊಡ್ಡದೋ ಎಲ್ಲವನ್ನು ಸಹ ನಾವು ಅಂಗೀಕರಿಸಿಕೊಳ್ಬೇಕು. So Jesus accepted the small fishes and blessed them, and Jesus gave non-vegetarian food. ಯೇಸು ಸ್ವಾಮಿ ಅದನ್ನ ಆಶೀರ್ವದಿಸಿ, ಚಿಕ್ಕ ಮೀನುಗಳನ್ನ ಸಹ ಆಶೀರ್ವದಿಸಿ ಎಲ್ಲಾ ಜನಗಳಿಗೆ ಹಂಚಿಕೊಟ್ಟವರು. So when we follow Jesus, we are 100% non-vegetarian. ನಾವು ಯೇಸುವನ್ನ ಹಿಂಬಾಲಿಸಿದ್ರೆ ನಾವೆಲ್ಲರೂ ಮಾಂಸಾಹಾರಿಗಳಾಗಿದ್ದೇವೆ. Hallelujah. Hallelujah. I also remember my life before accepting Jesus, maybe one time non-veg in a week. ನಾನು ಯೇಸು ಸ್ವಾಮಿನ ರಕ್ಷಣೆ ಬರೋದಕ್ಕಿಂತ ಮುಂಚೆ ಯಾವಾಗ್ಲೋ ಒಂದ್ಸಲಿ ನಾನು ಮಾಂಸನ ತಿಂದಿದ್ದೆ. ನಾನು That too very little. ಅದು ಸ್ವಲ್ಪ ಮರ ತಿಂದಿದ್ದೆ. But after accepting Jesus, ನಾನು ರಕ್ಷಣೆಗೆ ಬಂದ ಮೇಲೆ
Almost every day non-vegetarian. ಪ್ರತಿದಿನ ಮಾಂಸಾಹಾರಿ ನಾನು. And yesterday I had beef and chicken in the night. ನಾನು ಬೀಫ್ ಚಿಕನ್ ಎಲ್ಲಾನು ತಿಂದೆ ನಾನು. Hallelujah. Hallelujah. That's a blessing for us. ಅದು ದೇವರ ಆಶೀರ್ವಾದ ಅದು ನಮಗೆ. God is with us. ದೇವರು ನಮ್ಮೊಟ್ಟಿಗಿದ್ದಾರೆ. He wants us to be healthy. ನಾವು ಯಾವಾಗಲೂ ಆರೋಗ್ಯಕರವಾಗಿರ್ಬೇಕು ಅಂತ ಆತನು ಬಯಸ್ತಾನೆ. He created everything for us. ಎಲ್ಲವನ್ನ ಆತ ನಮಗಾಗಿ ಆತನು ಸೃಷ್ಟಿ ಮಾಡಿದ್ದಾರೆ. He wants us to grow well. ನಾವು ಚೆನ್ನಾಗಿ ಬೆಳಿಬೇಕು ಅಂತ ಆತನ ಆಸೆ ಪಡ್ತಾನೆ. Even with the small thing we should be satisfied. ನಮಗೆ ಕೊಡುವಂತ ಚಿಕ್ಕ ವಿಷಯ ಆಗಿರ್ಬೋದು, ಇರುವಂತ ಚಿಕ್ಕದೇ ಆಗಿರ್ಬೋದು, ಅದರಲ್ಲಿ ನಾವು ತೃಪ್ತಿ ಉಳ್ಳವರಾಗಿರ್ಬೇಕು. That is the greatest wealth for us. ಅದೇ ದೊಡ್ಡ ಸಂಪತ್ತು ನಮಗೆ. So we have to think about our life. How is our life? ನಮ್ಮ ಜೀವಿತದ ಕುರಿತು ನಾವು ಚಿಂತಿಸಬೇಕು. ಯಾವ ರೀತಿಯಾಗಿ ನಾನು ಜೀವಿಸ್ತಾ ಇದ್ದೀನಿ. Oh, still the curiosity is there. ಇನ್ನೂ ನಮಗೆ ಆತುರ ಇದೆ, ಯಾಕೆ ಸ್ವಾಮಿ ಮುಟ್ಟಿದ್ರೆ ಎರಡನೇ ಸಲ ಅಂತ. So how many people ate this fish and bread? ಎಷ್ಟು ಜನಗಳು ಈ ಮೀನನ್ನ ಮತ್ತು ಆ ರೊಟ್ಟಿನ ತಿಂದ್ರು? Verse 9. 9ನೇ ವಾಕ್ಯ. ಊಟ ಮಾಡಿದವರು ಹೆಚ್ಚು ಕಡಿಮೆ 4,000 ಮಂದಿ. Oh, how many people? Not 5 people, 10 people, 100 people. 5 ಜನ 10 ಜನ ಅಲ್ಲ. How many? 4,000 people. 4,000 ಜನಗಳು. You understand? Only 7 loaves of bread and few fishes. 7 ರೊಟ್ಟಿಗಳು ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಮೀನುಗಳು. Jesus blessed them and 4,000 people ate. ಯೇಸು ಸ್ವಾಮಿ ಅದನ್ನು ಆಶೀರ್ವದಿಸಿ 4,000 ಜನಗಳು ತಿಂದರು. Not only the 4,000 people, lot of things left over. ಬರೀ 4,000 ಜನಗಳು ಮಾತ್ರ ತಿಂದಿದ್ದಲ್ಲ, How many ಅನೇಕ baskets ಬುಟ್ಟಿಗಳು ಸಹ ತುಂಬಿ ಇತ್ತು. Verse 8 is telling how many baskets they filled it, the leftovers. ಎಷ್ಟು ಬುಟ್ಟಿಗಳು ಬಾಕಿಯಾಗಿತ್ತು? 7 baskets full, the leftovers. 7 ಬುಟ್ಟಿಗಳು ಇನ್ನೂ ತುಂಬಲ್ಪಟ್ಟಿತ್ತು. Hallelujah. Hallelujah. Always the blessing of God is like that. ಆ ರೀತಿಯಾಗಿ ದೇವರು ನಮ್ಮನ್ನ ಮಿತಿ ಇಲ್ಲದೆ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. It is always more. ಅಧಿಕವಾಗಿರುತ್ತೆ ನಮ್ಮ ಜೀವಿತದಲ್ಲಿ ಎಲ್ಲವೂ. Always it is extra. ಯಾವಾಗಲೂ ನಮಗೆ ಸಂತೃಪ್ತಿಗಿನ ಜಾಸ್ತಿಯಾಗಿ ದೇವರು ಕೊಡ್ತಾರೆ. Hallelujah. Hallelujah. That is the blessing we should experience. ಆ ಆಶೀರ್ವಾದವನ್ನ ನಾವು ಸಹ ಅನುಭವಿಸಬೇಕು. The word of God says His grace is sufficient for us. ದೇವರ ವಾಕ್ಯ ಹೇಳ್ತಾ ಆತನ ಕೃಪೆಯು ನನಗೆ ಸಾಕು. It is more than what we need. ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ಕೊಡುವಂತದ್ದು. That is what we see. The 7 baskets the disciples they picked up. ಅದಕ್ಕಾಗಿ ಶಿಷ್ಯಂದಿರು 7 ಬುಟ್ಟಿಗಳು ಬಾಕಿಯಾಗಿತ್ತು. But then what happened as Jesus finished the miracle, they were moving to another place. ಯೇಸು ಸ್ವಾಮಿ ಈ ಅದ್ಭುತವನ್ನು ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸ್ಥಳಕ್ಕೆ ಆತರ ಹೋಗ್ತಾ ಇದ್ರು. As they were moving to another place, we can see verse 11. 11ನೇ ವಾಕ್ಯ. ಇನ್ನೊಂದು ಸ್ಥಳಕ್ಕೆ ಹೋದಾಗ Some people came to see Jesus. ಯೇಸುವನ್ನ ನೋಡಕ್ಕೆ ಕೆಲವರು ಬರ್ತಾರೆ. Who are the people? ಅವ್ರು ಯಾರಾಗಿದ್ರು? Verse 11. 11ನೇ ವಾಕ್ಯ. ತರುವಾಯ ಫರಿಸಾಯರು ಹೊರಟು ಬಂದು ಆತನು ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳುತ್ತಿರಲು The Pharisees, you understand, they came to Jesus. They want to test Jesus. They told Jesus, please show us some signs in the sky. ಆ ಸ್ಥಳದಲ್ಲಿ ಫರಿಸಾಯರು ಯೇಸುವಿನ ಹತ್ರ ವಾದ ಮಾಡೋದಕ್ಕಾಗಿ ಬರ್ತಾರೆ ಅಥವಾ ಪರೀಕ್ಷೆ ಮಾಡೋದಕ್ಕೆ ಬರ್ತಾರೆ. ಯೇಸುವೆ ನಮಗೊಂದು ಸೂಚನೆಯನ್ನು ತೋರಿಸು ಅಂತ ಕೇಳ್ತಾರೆ. We have to check ourselves. ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಬೇಕು. Are we like the Pharisees or not? ನಾವು ಫರಿಸಾಯರುಗಳ ತರ ಇದ್ದೀವಾ ಅಲ್ವಾ? The most hated people in Jesus' time were the Pharisees. ಯೇಸು ಸ್ವಾಮಿ ಇದ್ದ ಕಾಲದಲ್ಲಿ ಯೇಸುವಿನ ದ್ವೇಷ ಮಾಡ್ತಾ ಇದ್ದಂತ ಅಧಿಕವಾಗಿರೋ ಫರಿಸಾಯರುಗಳು. The Pharisees, they know the scripture. They must lead the people in a right way. ಫರಿಸಾಯರಿಗೆ ವಾಕ್ಯದ ಪರಿಜ್ಞಾನ ಚೆನ್ನಾಗಿ ಗೊತ್ತಿತ್ತು. ಅವರು ಜನಗಳನ್ನ ಒಳ್ಳೆ ವಾಕ್ಯದಲ್ಲಿ ನಡೆಸುವಂತ ವ್ಯಕ್ತಿಗಳು ಅವರು. But they themselves were not right. ಆದ್ರೆ ಅವರೇ ಸರಿ ಇರ್ಲಿಲ್ಲ. So we see Jesus hated those people. ಅದಕ್ಕಾಗಿ ಯೇಸು ಸ್ವಾಮಿ ಫರಿಸಾಯರುಗಳನ್ನ ದ್ವೇಷ ಮಾಡ್ತಾ ಇದ್ರು. These people, when they came to Jesus, if they asked Jesus some food, Jesus would have given some food to them. ಯೇಸು ಸ್ವಾಮಿ ಹತ್ರ ಬಂದು ಫರಿಸಾಯರು ನನಗೆ ಊಟ ಬೇಕು ಅಂತ ಕೇಳಿದ್ರೆ ಯೇಸು ಸ್ವಾಮಿ ನಿಜವಾಗ್ಲೂ ಅವ್ರಿಗೆ ಊಟವನ್ನ ಕೊಡ್ತಾ ಇದ್ರು. What they are asking without any sense.
ಆದ್ರೆ ಯೇಸು ಸ್ವಾಮಿ ಹತ್ರ ಈ ಫರಿಸಾಯರು ಏನ್ ಕೇಳಿದ್ರೆ ಒಂದು ಬುದ್ಧಿ ಇಲ್ಲದ ಹಾಗೆ ಅನ್ನೋದು ಪ್ರಶ್ನೆನ ಕೇಳ್ತಾ ಇದಾರೆ. They came to test Jesus. ಯೇಸುವಿನ ಪರೀಕ್ಷೆ ಮಾಡಕ್ಕೆ ಅವ್ರು ಬರ್ತಾರೆ. Who are they to test Jesus? ಅವ್ರು ಯಾರು ಯೇಸುವಿನ ಪರೀಕ್ಷೆ ಮಾಡೋದಕ್ಕೆ? Hallelujah. Hallelujah. We have to understand that we are not here to test Jesus. ನಮಗೊಂದು ಚೆನ್ನಾಗಿ ಗೊತ್ತಿರ್ಬೇಕು, ನಾವ್ ಈ ಲೋಕದಲ್ಲಿ ಇರೋದು ಯೇಸುವಿನ ಪರೀಕ್ಷೆ ಮಾಡೋದಕ್ಕೆ ಅಲ್ಲ. We should not have any doubts on testing Jesus. ನಮಗೆ ಯಾವ್ದು ಸಂಶಯ ಇರಬಾರ್ದು ಯೇಸು ಸ್ವಾಮಿ ಮೇಲೆ. We have to surrender our life to him. ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸ್ಕೊಡ್ಬೇಕು. Hallelujah. Hallelujah. So when we humble ourselves, Jesus exalts us. ನಮ್ಮನ್ನ ನಾವು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಇಡ್ತಾನೆ. The Pharisees were very proud characters. ಈ ಫರಿಸಾಯರಿಗೆ ಬಹಳ ಅಹಂಕಾರ ಇತ್ತು ಅವರಿಗೆ. They were the proud people. ಅವರಿಗೆ ಬಹಳ ಅಹಂಕಾರ. They were asking Jesus to show us some signs in the sky. ಯೇಸು ಸ್ವಾಮಿ ನಮಗೆ ಒಂದು ಸೂಚನೆಯನ್ನು ಆಕಾಶದಲ್ಲಿ ತೋರಿಸು ಅಂತ ಕೇಳ್ತಾರೆ. What is to do with these signs in our life? ಸೂಚಕ ಕಾರ್ಯಗಳಿಂದ ನನ್ನ ಜೀವಿತಕ್ಕೆ ಏನಾಗಬೇಕಾಗಿದೆ? We are not looking for any signs. ನಮಗೆ ಏನೋ ಮಹತ್ ಕಾರ್ಯಗಳು ನಡೀಬೇಕು ಅದಕ್ಕಲ್ಲ ನೋಡೋದಲ್ಲ. We should have an intimate and close relation with Jesus. ಅದಕ್ಕೆ ಬದಲಾಗಿ ನಾವು ಯೇಸು ಸ್ವಾಮಿ ಒಟ್ಟಿಗೆ ಒಂದು ಒಳ್ಳೆಯ ಸಂಬಂಧ ಇರಬೇಕು. Whether things happen or not, our relationship with Jesus is important. ನಮ್ಮ ಜೀವಿತದಲ್ಲಿ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಏನೇ ನಡೀಬಹುದು ಅದಕ್ಕೆಲ್ಲದಕ್ಕಿಂತಲೂ ಮೇಲಾಗಿ ಯೇಸುವಿನೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧ ನಮಗೆ So ಇರಬೇಕು. after hearing, Jesus did not do anything to them. ಈ ಪ್ರಶ್ನೆನ ಫರಿಸಾಯರು ಕೇಳಿದಾಗ ಯೇಸು ಸ್ವಾಮಿ ಯಾವ ಉತ್ತರವನ್ನು ಕೊಡ್ಲಿಲ್ಲ. Jesus came back to disciples. ಯೇಸು ಸ್ವಾಮಿ ಮತ್ತೆ ಆ ಸ್ಥಳನ ಬಿಟ್ಟು ಶಿಷ್ಯರ ಬಳಿಗೆ ಬರ್ತಾರೆ. So when Jesus came back to disciples, ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿಗೆ ಬಂದಾಗ you can see Jesus told them, ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, verse 15. 15ನೇ ವಾಕ್ಯ. ಯೇಸು ಅವರಿಗೆ, ಎಚ್ಚರಿಕೆ, ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು, Jesus said to disciples, be aware and be careful about the Pharisees. ಯೇಸು ಸ್ವಾಮಿ ಫರಿಸಾಯರಿಗೆ ಶಿಷ್ಯಂದರಿಗೆ ಹೇಳ್ತಾರೆ, ಈ ಫರಿಸಾಯರು ಮತ್ತು ಹೆರೋದ್ಯರ ವಿಷಯದಲ್ಲಿ ನೀವು ಎಚ್ಚರಿಕೆ ಉಳ್ಳವರಾಗಿರಿ ನೀವು. But when Jesus was telling something important to disciples, ಯಾವುದೋ ಒಂದು ಮುಖ್ಯವಾಗಿರೋ ವಿಷಯವನ್ನ ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳುವಾಗ what is happening among the disciples? ಆದ್ರೆ ಶಿಷ್ಯರ ನಡುವೆ ಏನಾಗ್ತಾ ಇದೆ? Verse 16. 16ನೇ ವಾಕ್ಯ. ಅವರು ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. You have to understand, the disciples forgot to bring the 7 baskets that leftovers, they kept it. ನಮಗೊಂದು ಗೊತ್ತಿರ್ಬೇಕು, ಶಿಷ್ಯಂದರಿಗೆ ಅಲ್ಲಿ ಬಾಕಿ ಉಳ್ದಿತ್ತಲ್ಲ 7 ಬುಟ್ಟಿ, ಅದನ್ನ ಆ ರೊಟ್ಟಿನ ತರೋದವ್ರು ಮರ್ತು ಹೋಗಿದ್ರು ಅವರು. It is not 1 basket but 7 baskets they left and they forgot. Maybe they ate too much. ಒಂದು ಬುಟ್ಟಿನ ಅಲ್ಲ ಅವ್ರು ಮರ್ತಿದ್ರು, 7 ಬುಟ್ಟಿನ. ಯಾಕಂದ್ರೆ ತುಂಬಾ ತಿಂದ ಮೇಲೆ ಆ ಬುಟ್ಟಿಗಳನ್ನ ತರೋದೇ ಅವ್ರು ಮರ್ತು ಹೋಗಿದ್ರು ಅವರು. They forgot to bring the 7 baskets. 7 ಬುಟ್ಟಿ ರೊಟ್ಟಿನ ತರೋದವ್ರು ಮರ್ತು ಹೋಗಿದ್ರು ಅವರು. They were discussing. ಅವರೇ ಮಾತಾಡ್ಕೊಳ್ತಾ ಇದ್ರು. When Jesus said about be careful with the Pharisees, the yeast of the Pharisees. ಯೇಸು ಸ್ವಾಮಿ ಶಿಷ್ಯಂದರಿಗೆ ಎಚ್ಚರಿಕೆ ಮಾತು ಹೇಳ್ಬೇಕಾರೆ, ಈ ಫರಿಸಾಯರ ಹುಳಿ ಹಿಟ್ಟಿನ ಬಗ್ಗೆ ಮಾತಾಡ್ಬೇಕಾರೆ ಇವರ ಗಮನ ಎಲ್ಲ ಅದ್ರ ಮೇಲೆ ಇರಲಿಲ್ಲ. ಇವರ ಗಮನ ಎಲ್ಲ ಅಯ್ಯೋ ನಾವು ಬುಟ್ಟಿ ತಂದಿಲ್ವಲ್ಲ ಅದ್ರ ಬಗ್ಗೆ ಇತ್ತು ಅವ್ರಿಗೆ. So their disciples were thinking, oh, Jesus is asking about the bread. ಓ ಯೇಸು ಸ್ವಾಮಿ ನಾ ರೊಟ್ಟಿ ಬಗ್ಗೆ ಕೇಳ್ತಾರೆ ಅಂತ ಅರಿವು ಈ ಶಿಷ್ಯಂದರಿಗಿತ್ತು. They forgot it and their mind is not with them. ಅವ್ರು ಮರ್ತೋಗಿ ಅವ್ರ ಮನಸ್ಸು ಅವರ ನಿಯಂತ್ರಣದಲ್ಲಿ ಇರಲಿಲ್ಲ. Their mind is shut, their ears also shut. ಅವರ ಮನಸ್ಸು ಮುಚ್ಚಲ್ಪಟ್ಟಿತ್ತು, ಅವರ ಕಿವಿಯು ಸಹ ಮುಚ್ಚಲ್ಪಟ್ಟಿತ್ತು. So what Jesus asked them, they could not hear. ಯೇಸು ಸ್ವಾಮಿ ಅವ್ರನ್ನ ಏನ ಕೇಳಿಸ್ಕೊಳ್ಳಕ್ಕೆ ಸಿದ್ಧವಾಗಿರ್ಲಿಲ್ಲ. They were only thinking about the breads and the fishes they forgot to bring. ಯೇಸು ಸ್ವಾಮಿ ಹೇಳ್ತಾರೋ ಮಾತಿನ ಮೇಲೆ ಅವ್ರ ಗಮನ ಇರಲಿಲ್ಲ. ಅವರ ಮನಸ್ಸೆಲ್ಲ ಬಿಟ್ಟು ಅಲ್ಲೇ ಮರ್ತು ಬಂದ್ರಲ್ಲ ಆ ರೊಟ್ಟಿಗಳ ಮೇಲಿತ್ತು. So what happened? Verse 17. 17ನೇ ವಾಕ್ಯವನ್ನು ಓದೋಣ. ಆತನು ಅದನ್ನು ತಿಳಿದು, ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? Yes. Here Jesus understood the situation. ಈಗ ಯೇಸು ಸ್ವಾಮಿಗೆ ಈ ಶಿಷ್ಯಂದರ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಯ್ತು. And Jesus asked them questions one after another.
ಒಂದ್ರ ಮೇಲೆ ಇನ್ನೊಂದು ಪ್ರಶ್ನೆನ ಯೇಸು ಕೇಳಕ್ಕೆ ಪ್ರಾರಂಭಿಸಿದ್ರು. You can count and see how many questions Jesus asked. ನೀವು ಎಣಿಸ್ಬೋದು ಎಷ್ಟು ಪ್ರಶ್ನೆನ ಯೇಸು ಕೇಳ್ತಾರೆ ಅಂತ. Jesus asked 3 questions. Again, Jesus asked 3 more questions. ಯೇಸು 3 ಪ್ರಶ್ನೆ ಕೇಳಿದ್ರೆ ಮತ್ತೆ ಯೇಸು ಮತ್ತೆ 3 ಪ್ರಶ್ನೆ ಕೇಳ್ತಾರೆ. And verse 18 also you can read. 18 ಸಹ ಓದಪ್ಪ. ನಿಮ್ಮ ಮನಸ್ಸು ಕಲ್ಲಾಗಿದೆಯೋ, ಕಣ್ಣಿದ್ದು ಕಾಣುವುದಿಲ್ಲವೋ, Yes. ಕಿವಿ ಇದ್ದು ಕೇಳುವುದಿಲ್ಲವೋ, ನಿಮಗೆ ನೆನಪಿಲ್ಲವೋ? Yes. Jesus asked the disciples repeated questions. ಒಂದ್ರಿಂದ ಯೇಸು ಅವರಿಗೆ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರು. And Jesus pointed out, you have eyes but you don't see. ಆಗ ಯೇಸು ಹೇಳಿದ್ರು, ನಿಮಗೆ ಕಣ್ಣಿದೆ ಆದ್ರೆ ನಿಮಗೆ ಕಾಣಿಸ್ತಾ ಇಲ್ಲ. You have ears but you don't hear. ನಿಮಗೆ ಕಿವಿಗಳಿದೆ ಬಟ್ ನಿಮಗೆ ಕೇಳಿಸ್ಕೊಳ್ತಾ ಇಲ್ಲ ನೀವು. Now our curiosity is slowly vanishing. ನಮ್ದು ಇವಾಗ ಆತುರ ಕಮ್ಮಿ ಆಗ್ತಾ ಇದೆ ಸ್ವಲ್ಪ. Why did Jesus take this blind man out of the village? ಯಾಕೆ ಯೇಸು ಸ್ವಾಮಿ ಈ ಕುರುಡನನ್ನ ಊರಿನ ಹೊರಗಡೆ ಕರ್ಕೊಂಡು ಹೋದ್ರು ಅಂತ? Because he wants to teach his disciples particularly a message. ಯಾಕಂದ್ರೆ ವಿಶೇಷವಾಗಿ ತನ್ನ ಶಿಷ್ಯಂದರಿಗೆ ಒಂದು ಸಂದೇಶವನ್ನ ಕಲಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ಈ ಕುರುಡನನ್ನ ಊರಿನ ಹೊರಗಡೆ ಯೇಸು ಕರ್ಕೊಂಡು So ಹೋಗ್ತಾರೆ. we are moving from the context to the central theme of the miracle. ಇವಾಗ ಆ ವಾಕ್ಯದ ಇರುವಂತಹ ಆ ಒಂದು ವಿಷಯವನ್ನ ಪರಿಪೂರ್ಣವಾಗಿರುವಂತ ಅರ್ಥ ಕೊಡುವಂತ ವಿಷಯಕ್ಕೆ ನಾವು ಬರ್ತಾ ಇದೀವಿ ಈಗ. The disciples, when Jesus called them, they were only following Jesus. ಯೇಸು ಸ್ವಾಮಿ ತನ್ನ ಶಿಷ್ಯಂದಿರನ್ನ ಕರೆದಾಗ ಅವರು ಬರೀ ಯೇಸುವನ್ನ ಹಿಂಬಾಲಿಸೋರು ಮಾತ್ರ ಆಗಿದ್ರು. But they never knew who Jesus was. ಆದ್ರೆ ಯೇಸು ಸ್ವಾಮಿ ಎಂತವನಾಗಿದ್ದಾನೆ ಅಂತ ಅವ್ರಿಗೆ ಅರಿವಿರ್ಲಿಲ್ಲ. They should understand that Jesus is God. ಅವ್ರಿಗೆ ಒಂದು ಚೆನ್ನಾಗಿ ಗೊತ್ತಿರ್ಬೇಕಾಯ್ತು, ಯೇಸುವೆ ದೇವರಾಗಿದ್ದಾರೆ ಅಂತ. They were simply following Jesus ಅವ್ರು ಸುಮ್ನೆ ಯೇಸುವಿನ ಹಿಂದೆ ಹೋಗ್ತಾ ಇದ್ರು ಅವರು. without knowing who Jesus is. ಯೇಸು ಯಾರಂತ ಅರಿವಿಲ್ಲದ ಹಾಗೆ ಅವ್ರು ಹಿಂಬಾಲಿಸ್ತಾ ಇದ್ರು. Hallelujah. ಹಲ್ಲೆಲೂಯಾ. Therefore, Jesus taught them that you need a second touch. ಅದಕ್ಕಾಗಿ ಯೇಸು ಸ್ವಾಮಿಗೆ ಒಂದು ಅರ್ಥ ತಿಳಿಸಬೇಕಾಯ್ತು, ನಿಮಗೆ ಎರಡನೆಯ ಸ್ಪರ್ಶ ಅವಶ್ಯಕತೆ That's ಇದೆ. the reason Jesus touched this blind man twice. ಅದಕ್ಕೆ ಯೇಸು ಸ್ವಾಮಿ ಈ ಕುರುಡನನ್ನ 2 ಬಾರಿ ಮುಟ್ತಾರೆ. We have to check ourselves. ನಮ್ಮ ಜೀವಿತ ನಾವು ಪರೀಕ್ಷಿಸಿಕೊಳ್ಬೇಕು. This is a message for us. ಈ ಸಂದೇಶ ಅದು ನಮಗಾಗಿದೆ. This is a message already given to disciples. ಈಗಾಗಲೇ ಈ ಸಂದೇಶವು ಶಿಷ್ಯರಿಗೆ ಕೊಡಲ್ಪಟ್ಟಾಯಿತು. But the same message is remaining for us. ಈ ಸಂದೇಶ ಮತ್ತೆ ನಮಗೆ ನೆನಪಿಗೆ ತರ್ತಾ ಇದೆ. We may be following Jesus without knowing who Jesus is. ನಾವು ಸಹ ಏನು ಆರಾಧನೆಗೆ ಬರ್ತೀವಿ, ಯೇಸುವಿನ ಹಿಂಬಾಲಿಸ್ತಾ ಇದೀವಿ. ಆ ರೀತಿಯಾಗಿ ಹಿಂಬಾಲಿಸಿದ ಯೇಸು ಎಂತವರಾಗಿದ್ದಾರೆ ಅಂತ ಹೇಳಿದ ಹಿಂಬಾಲಿಸೋದು ತುಂಬಾ ಮುಖ್ಯ. If we are worrying about many things like these disciples, we need the second touch. ನಾವು ಯಾವಾಗಲೂ ಅನೇಕ ವಿಷಯಗಳಲ್ಲೇ ಚಿಂತನೆ ಮಾಡ್ತಾ ಇದ್ರೆ ನಮಗೆ ಎರಡನೆಯ ಸ್ಪರ್ಶ ಅಗತ್ಯವಾಗಿದೆ. We are following Jesus, who is the Pantocrator, means who is almighty and all powerful. ನಾವು ಎಂಥ ದೇವರನ್ನ ಆರಾಧಿಸಿದ್ರೆ ಸರ್ವಶಕ್ತನು ಸರ್ವಕ್ಕೂ ಮೂಲ ಕಾರಣಕರ್ತನನ್ನ ನಾವು ಆರಾಧಿಸೋರಾಗಿದ್ದೇವೆ. Hallelujah. Hallelujah. So we all must understand we are following Jesus, who is the creator of the world. ನಮಗೊಂದು ಚೆನ್ನಾಗಿ ಗೊತ್ತಿರ್ಬೇಕು, ನಾವು ಯಾರನ್ನ ಹಿಂಬಾಲಿಸಿದ್ರೆ ಇಡೀ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿದ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. As we know, the word of God says in John chapter 1 verse 3 that everything is created in and through him. ನಾವು ಯೋಹಾನ 1:3 ಹೇಳ್ತೀವಿ, ಸಕಲವನ್ನು ಸೃಷ್ಟಿ ಮಾಡಿದ ಆತನೇ ಆಗಿದ್ದಾನೆ, ಆತನಿಗಾಗಿ ಎಲ್ಲವೂ ಸೃಷ್ಟಿಸಲ್ಪಟ್ಟಿತು. So we don't need to worry about anything. ಅದಕ್ಕಾಗಿ ಯಾವುದ್ರ ಕುರಿತು ನಮಗೆ ಚಿಂತೆ ನಮಗಿರಬಾರದು. The disciples were worrying that they forgot to bring the basket. ಆದ್ರೆ ಈ ಶಿಷ್ಯಂದರಿಗೆ ಒಂದು ಚಿಂತೆ ಇತ್ತು, ಅಯ್ಯೋ 7 ಬುಟ್ಟಿ ನಾವು ಮರ್ತೋದ್ವಲ್ಲ, ತಗೊಂಡ್ ಬಂದಿಲ್ಲ ಅಂತ ಆ ಚಿಂತೆ ಇತ್ತು ಅವರಿಗೆ. They forgot that Jesus is with them, that Jesus can give them Amen. again and again more and more. ಆ ಶಿಷ್ಯಂದರಿಗೆ ಕಂಪ್ಲೀಟ್ ಆಗಿ ಮರ್ತೋಯ್ತು, ಸಕಲವನ್ನ ಅಧಿಕ ಮಾಡುವಂತ ಯೇಸುವೇ ನಮ್ ಜೊತೆ ಇದ್ದಾರಲ್ಲ ಅಂತ ಅವ್ರಿಗೆ ಮರ್ತೋಗಿತ್ತು ಅವರಿಗೆ. If you forgot something, don't think about the forgot things again and again. ನೀವು ಏನಾದ್ರು ಮರ್ತೋದ್ರೆ, ನಾನು ಇದನ್ನ ಮರ್ತೋದ್ನಲ್ಲ ಅದ್ರ ಬಗ್ಗೆನೇ ನೀವು ಚಿಂತೆ ಮಾಡ್ಬೇಡ್ರಿ ನೀವು. Because Jesus is with us. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮ ಒಟ್ಟಿಗಿದ್ದಾರೆ. Hallelujah. Hallelujah. So he can provide to us anytime, ನಮ್ಮ any ಎಲ್ಲಾ days. ಅಗತ್ಯಗಳನ್ನ ಎಲ್ಲಾ ಸಮಯದಲ್ಲೂ ಯಾವುದೋ ರೀತಿಯಲ್ಲಿ ಆತನು ಪೂರೈಸುವ ಆತನಾಗಿರ್ತಾನೆ. The word of God says nothing is impossible to him. ದೇವರ ವಾಕ್ಯ ಹೇಳ್ತೆ ಆತನಿಂದ ಯಾವುದು ಸಹ ಅಸಾಧ್ಯವಿಲ್ಲ. Don't worry about anything. ಎದ್ರ ಕುರಿತು ಸಹ ನೀವು ಚಿಂತಿಸಬೇಡ್ರಿ ನೀವು. The word of God says be satisfied with
whom you have. ದೇವರ ವಾಕ್ಯ ಹೇಳಿದೆ ನಿಮ್ಮ ಹತ್ರ ಇರುವುದರಲ್ಲಿ ನೀವು ತೃಪ್ತರಾಗಿರಿ ಅಂತ ಹೇಳುತ್ತದೆ. We have the Lord Jesus Christ. ನಮಗೆ ಯೇಸು ಸ್ವಾಮಿ ನಮ್ಮೊಟ್ಟಿಗಿದ್ದಾರೆ. Just be satisfied with him. ಆತ ನಮ್ಮೊಟ್ಟಿಗಿದ್ದಾನೆ, ಅದರಲ್ಲಿ ನೀವು ತೃಪ್ತಿ ಉಳ್ಳವರಾಗಿರಿ. We understand the Mary and Martha's life. ನಾವು ಮರಿಯಳು ಮತ್ತು ಮಾರ್ತಳ ಜೀವಿತ ಬಗ್ಗೆ ನಮ್ಗೆ ಗೊತ್ತಿದೆ. Mary at the feet of Jesus, but Martha was worried about many things. ಮರಿಯಳು ಬಂದ್ಬಿಟ್ಟು ಯೇಸುವಿನ ಪಾದವನ್ನು ಆರಿಸಿಕೊಂಡ್ಲು, ಆದರೆ ಮಾತಳಾದ್ರು ಅನೇಕ ವಿಷಯದಲ್ಲಿ ಅವಳು ಚಿಂತೆ ಉಳ್ಳವಳಾಗಿದ್ಲು. As Jesus said, Mary has chosen the right thing. ಆದರೆ ಯೇಸು ಸ್ವಾಮಿ ಹೇಳ್ತಾರೆ ಮರಿಯಳಾದ್ರೂ ಉತ್ತಮವಾಗಿರೋ ಭಾಗವನ್ನು ಅವಳು ಆರಿಸಿಕೊಂಡಿದ್ದಾಳೆ. In fact, Jesus said that's the one and only thing we need. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರೆ ಅದೇ ಮುಖ್ಯವಾಗಿರೋದು, ಅದು ಒಂದೇ ವಿಷಯ ನಮಗೆ ಬಹಳ ಮುಖ್ಯ, ಅದನ್ನ ಅವಳು ಆರಿಸಿಕೊಂಡಿದ್ದಾಳೆ ಎಂದು. We should not be lacking this one thing. ನಾವು ಈ ಒಂದು ವಿಷಯದಲ್ಲಿ ನಾವು ಕೊರತೆ ಇಲ್ಲದವರಾಗಿರ್ಬೇಕು. When we are with Jesus, ಯೇಸು ಸ್ವಾಮಿ ಜೊತೆ ಇರಬೇಕಾಗ he takes care of everything. ಆತನ ಎಲ್ಲವನ್ನ ಆತನ ನೋಡಿಕೊಳ್ಳುತ್ತಾನೆ. So we should have a good understanding whom we are following. ನಮಗೆ ಚೆನ್ನಾಗಿ ಒಂದು ಅರಿವಿರಬೇಕು, ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ. Shouldn't be like these disciples. ಈ ಶಿಷ್ಯರ ರೀತಿಯಾಗಿ ನಾವು ಇರಬಾರದು. So Jesus taught them a lesson by healing this blind man twice. ಈ ಕುರುಡನ ಎರಡನೇ ಸಲ ಮುಟ್ಟುವುದರ ಮೂಲಕ ಯೇಸು ಸ್ವಾಮಿ ಶಿಷ್ಯಂದರಿಗೆ ಒಂದು ಪಾಠವನ್ನು ಹೇಳ್ಕೊಡ್ತಾ The ಇದ್ದಾರೆ. disciples, they need the second touch of Jesus. ಆ ಶಿಷ್ಯಂದರಿಗೆ ಎರಡನೆಯ ಒಂದು ಯೇಸುವಿನ ಸ್ಪರ್ಶದ ಅಗತ್ಯ ಇತ್ತು. That's a message given to them, and that's a message given to us today. ಆ ದಿನದಲ್ಲಿ ಶಿಷ್ಯಂದರಿಗೆ ಈ ಸಂದೇಶ ಕೊಡಲ್ಪಡ್ತು, ಈ ದಿನದಲ್ಲಿ ನಮಗೆ ಈ ಸಂದೇಶವಾಗಿದೆ. If you are worrying about your future, ನಿನ್ನ ಭವಿಷ್ಯದ ಬಗ್ಗೆ ನೀನು ಚಿಂತಿಸ್ತಾ ಇದ್ರೆ, if you are worrying about your studies, ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ನೀನು ಚಿಂತನೆ ಮಾಡ್ತಾ ಇದ್ರೆ, if you are worrying about anything else, ಯಾವುದೇ ಬೇರೆ ವಿಷಯಗಳಾಗಿರ್ಬೋದು ನೀನು ಚಿಂತಿಸ್ತಾ ಇದ್ರೆ, you need the second touch of Jesus. ನಿನಗೆ ಯೇಸುವಿನ ಎರಡನೆಯ ಸ್ಪರ್ಶದ ಅಗತ್ಯ ಇದೆ. Because when Jesus is with us, when we know him, it is enough. ನಮಗೆ ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದು ಆತ ನಮ್ಮ ಒಟ್ಟಿಗಿದ್ರೆ ಅದು ನಮಗೆ So ಸಾಕಾಗಿದೆ. we must understand, knowing Jesus is far better than knowing about him. ಆತನನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಆತನ ಹೇಗಿದ್ದಾನೆ ಅಂತ ಗೊತ್ತಾಗೋದಕ್ಕಿಂತಲೂ ಆತನ ಯಾರಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ನಮಗೆ ಬಹಳ ಮುಖ್ಯವಾಗಿದೆ. So you are here coming to the church and going to different place. It is not for knowing about Jesus, but knowing Jesus. ನೀವು ಇಲ್ಲಿ ಸ್ಥಳಕ್ಕೆ ಬಂದು ಮತ್ತೆ ನೀವು ಬೇರೆ ಬೇರೆ ಜಾಗಕ್ಕೆ ಹೋಗ್ತೀರಾ, ಯೇಸು ಸ್ವಾಮಿ ಯಾರು ಅವ್ರ ಬಗ್ಗೆ ಅಷ್ಟು ಮಾತ್ರ ತಿಳ್ಕೊಳ್ಳೋದೆ, ಆತನ ಯಾರಾಗಿದ್ದಾನೆ ನಿನಗೆ ಅದನ್ನ ತಿಳ್ಕೊಳ್ಳೋದು ಬಹಳ So ಮುಖ್ಯವಾಗಿದೆ. let us surrender our life on this anniversary day of the church. ಈ ಒಂದು 7ನೇ ವರ್ಷದ ಆನಿವರ್ಸರಿಯಲ್ಲಿ ನಮ್ಮ ಹೃದಯಗಳನ್ನ ಜೀವಿತಗಳನ್ನ ಕರ್ತನಿಗೆ ಒಪ್ಪಿಸಿಕೊಡೋಣ. Our 6 years have been passed. 6 ವರ್ಷಗಳು ನಾವು ಕಳೆದಾಯ್ತು. We are moving to the 7th year. ಈಗ ನಾವು 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. 7 is the complete number. 7 ಬಂದ್ಬಿಟ್ಟು ಸಂಪೂರ್ಣವಾಗಿರುವಂತ ಒಂದು ಸಂಖ್ಯೆ. So the 7 loaves of bread that Jesus blessed. ಯಾವ ರೀತಿಯಾಗಿ 7 ರೀತಿಯಾಗಿರುವ ರೊಟ್ಟಿಯನ್ನ ಯೇಸು ಸ್ವಾಮಿ There's going to be ಆಶೀರ್ವದಿಸಿದ್ರು. a greatest blessing on this 7. ಅಂದ್ರೆ ದೇವರ ದೊಡ್ಡ ಆಶೀರ್ವಾದ 7ನ ಮೇಲಿದೆ. On the 7th year, you are going to be blessed more and more. ಈ 7ನೇ ವರ್ಷದಲ್ಲಿ ಕರ್ತನು ನಿಮಗೆ ಅಧಿಕವಾಗಿ ನಿಮ್ಮನ್ನ ಆಶೀರ್ವದಿಸ್ತಾರೆ. And you are going to receive the leftovers also. ಬಾಕಿ ಆಗಿರುವ ಕಾರ್ಯಗಳನ್ನು ಸಹ ನೀವು ಸ್ವೀಕರಿಸಿಕೊಳ್ಳುವಂತ ವರ್ಷವಾಗಿರುತ್ತೆ. And God's grace will be more sufficient for us. ದೇವರ ಕೃಪೆಯು ನಮಗೆ ಬೇಕಾದಷ್ಟು ನಮಗೆ ದೊರಕುತ್ತದೆ. And God is going to lead you to the highest place. ದೇವರು ನಮ್ಮನ್ನ ಉನ್ನತವಾಗಿರುವ ಸ್ಥಾನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತಾರೆ. Because our God is so big and high. ಯಾಕೆ ನಮ್ಮ ದೇವರು ದೊಡ್ಡನು ಉತ್ತಮನಾಗಿರುವ ಆತನಾಗಿದ್ದಾನೆ. And nothing impossible to him. ಆತನಿಗೆ ಅಸಾಧ್ಯ ಯಾವುದೂ ಇಲ್ಲ. He can do all things. ಆತನಿಗೆ ಎಲ್ಲವೂ ಸಾಧ್ಯ. Jesus is asking only one thing from us. ಯೇಸು ಸ್ವಾಮಿ ಒಂದೇ ಒಂದು ನಮ್ಮಿಂದ ಬಯಸ್ತಾರೆ, Just know him. ಆತನ ಬಗ್ಗೆ ನಿಮ್ಗೆ ಅರಿವಿರಲಿ. He is the Lord of everything. ಆತನು ಸಕಲ ಜಾತಿಗೂ He is ಆತನ the Lord. ಕರ್ತನಾಗಿದ್ದಾನೆ. He is the Lord of lords and King of kings. ಆತನು ಕರ್ತನು ರಾಜಾದಿ ರಾಜನಾಗಿದ್ದಾನೆ. And he is the only one we need him. ಆತನು ಒಬ್ಬನೇ ನಮ್ಮ ಜೀವಿತಕ್ಕೆ ಅಗತ್ಯವುಳ್ಳವನು. So when we are with him, ಆತನೊಟ್ಟಿಗೆ ನಾವು ಇರುವಾಗ we will be blessed more. ನಾವು ಅಧಿಕವಾಗಿ ಆಶೀರ್ವದಿಸಲ್ಪಡ್ತೀವಿ. ನಾವು Everything will be blessed. ಎಲ್ಲವೂ ನಾವು ಕೈ ಪಡುವಂತ ಪ್ರಯಾಸಗಳೆಲ್ಲ ಕರ್ತನ ಆಶೀರ್ವದಿಸ್ತಾರೆ. All the work that you do, everything will be blessed. ನೀವು ಮಾಡುವಂತ ಎಲ್ಲಾ ಕೆಲಸಗಳನ್ನ ಕರ್ತನ ಸಫಲಗೊಳಿಸುತ್ತಾನೆ. So let us surrender our life to God. ನಮ್ಮ ಜೀವಿತವನ್ನ ಕರ್ತನಿಗೆ ನಾವು ಒಪ್ಪಿಸಿಕೊಡೋಣ. So let us pray to God. ಕರ್ತನಿಗೆ ನೋಡಿ ನಾವು ಪ್ರಾರ್ಥಿಸೋಣ. Let us pray. Father God, we thank you and praise you for
A wonderful message you brought to us in this time. ಕರ್ತನಿ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಸಂದೇಶವನ್ನ ಕರ್ತನಿ ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. We want to know you. ನಮಗೆ ನಿನ್ನ ಕುರಿತು ನಮಗೆ ಅರಿವಿರಬೇಕು. We often want to sing a song that we want to know you. ನಮ್ಗೆ ಯಾವಾಗ ನಾವು ಹಾಡಾಡ್ತೀವಿ ಕರ್ತನೆ ನಂಗೆ ಇನ್ನೂ ನಿನ್ಗೆ ಅರಿಬೇಕು ಅಂತ ಹಾಡುಗಳನ್ನ ನಾವು ಹಾಡ್ತೀವಿ ನಾವು. Each and every day of our life we want to know you more and more. ಆದರೆ ನಮ್ಮ ಜೀವಿತದ ಪ್ರತಿ ಕ್ಷಣವೂ ರಾಜ ನಿನ್ನನ್ನು ಅಧಿಕವಾಗಿ ನಾವು ತಿಳ್ಕೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡಿ. So that we will be blessed. ಆಗ ನಾವು ಅನುಗ್ರಹಿಸಲ್ಪಡ್ತೇವೆ ನಾವು. Lord, we commit the church, the Baraka Full Gospel Church into your mighty hand. ಕರ್ತನೆ ಬೆರಾಕ ಫುಲ್ ಗಾಸ್ಪಲ್ ಸಭೆ ನಿಮ್ಮ ಕರದಲ್ಲಿ ನಾವು ಒಪ್ಪಿಸಿ ಕೊಡುತ್ತೇವೆ. Lord, thank you, Lord, for leading this church, the ministry thus far. ಕರ್ತನೆ ನಿನಗಾಗಿ ಈ ಸೇವೆಯನ್ನ ನೀನು ನಡೆಸ್ಕೊಂಡು ಹೋಗ್ತಿರೋದಕ್ಕಾಗಿ ಸ್ತೋತ್ರ. You have chosen Pastor Noah and Sister Babita to be united as husband and wife to build the church and bring glory to your name. ಕರ್ತನೆ ಈ ಕುಟುಂಬವನ್ನ ನೀನ್ ಕಟ್ಟಿದ್ಯಪ್ಪ ಒಂದು ಉದ್ದೇಶಕ್ಕಾಗಿ, ನಿನ್ನ ನಾಮ ಇವರ ಮೂಲಕ ಮಹಿಮೆ ಹೊಂದುವುದಕ್ಕಾಗಿ. Lord, you continue to be with them and strengthen them. ಕರ್ತನೆ ಇವರೊಟ್ಟಿಗೆ ನೀನು ಇದ್ದು ಇವರನ್ನು ನೀನು ಬಲಪಡಿಸುವನಾಗು. Give them more physical and spiritual blessing in their life. ಕರ್ತನೆ ಅವರಿಗೆ ಇನ್ನು ಶಾರೀರಿಕವಾಗಿಯೂ ಆತ್ಮಿಕವಾಗಿರೋ ಅನುಗ್ರಹಗಳನ್ನು ಹೊಂದಿಕೊಳ್ಳಲಿ. And this place be blessed by your blessings. ಕರ್ತನೆ ನಿನ್ನ ಅನುಗ್ರಹದಿಂದ ಈ ಸ್ಥಳವನ್ನು ನೀನು ಆಶೀರ್ವದಿಸು. Lord, whatever the plan that you have in their life and the places that you are given. ಕರ್ತನೆ ಈ ಸ್ಥಳಕ್ಕೆ ಇವರ ಜೀವಿತದಲ್ಲಿ ಇಟ್ಟುವಂತ ಎಲ್ಲಾ ಯೋಚನೆಗಳನ್ನ Let everything happen in their life. ಆ ಎಲ್ಲಾ ಕಾರ್ಯಗಳು ಇವರ ಜೀವಿತದಲ್ಲಿ ನೆರವೇರಲಿ. We commit the family and everyone here in this time. ಕರ್ತನೆ ಈ ಕುಟುಂಬವನ್ನ ಸಭೆ ಬಂದ ಎಲ್ಲಾ ಕುಟುಂಬದವರನ್ನ ನಿನ್ನ ಕರದಲ್ಲಿ ನಾವು ಒಪ್ಪಿಸಿ ಕೊಡುತ್ತೇವೆ. Once again we commit everybody, all of us, into your mighty hand. ಮತ್ತೊಂದಾವರ್ತಿ ಪ್ರತಿಯೊಬ್ಬರ ನಿಮ್ಮ ಕರದಲ್ಲಿ ನಾವು ಒಪ್ಪಿಸಿ ಕೊಡುತ್ತೇವೆ. In Jesus' name we ask this. ಯೇಸುವಿನ ನಾಮದಲ್ಲಿ ಕೇಳಿ ಪ್ರಾರ್ಥಿಸ್ತೇನೆ ತಂದೆಯೇ. Amen. ಆಮೆನ್.